ಸರ್ ಈಗ KB ಯಲ್ಲಿ ವರ್ಕ್ ಯಾವ ರೀತಿ ಡಿವೈಡ್ ಮಾಡಿರ್ತಾರೆ ಸರ್? ವರ್ಕು ಡಿವೈಡ್ ಅಂದ್ರೆ ಎಲ್ಲ ಲೈನ್ ಮ್ಯಾನು, ಅಸಿಸ್ಟೆಂಟ್ ಲೈನ್ ಮ್ಯಾನು, ಲೈನ್ ಮ್ಯಾನು, ಮೆಕ್ಯಾನಿಕ್, JE, AE, EW ಎಲ್ಲ ಒಂದೇ ಕಡೆ ಇರ್ತಾರೆ. ಎಲ್ಲ ಒಂದೇ ಕಡೆ ಇರ್ತಾರೆ. ಅವ್ರಿಗೆಲ್ಲ ಒಂದೊಂದು ಇದು ಸೀಮಿತವಾದಂತ ಜವಾಬ್ದಾರಿ. ಈಗ AEE, AE ಮತ್ತಿನ್ JE 3 ಜನಕ್ಕೂ ಮತ್ತಿನ್ನ ಕರೆಂಟ್ ಹೊರಗಡೆ ಬರೋದು. ಈಗ ಮನೆ ಕಟ್ಟಿರ್ತಾರೆ, ಸರ್ವಿಸ್ ತಗೋಬೇಕು ಅವರು. ಸರ್ವಿಸ್ ಈಗ ನೀವು ಮನೆ ಕಟ್ಟಿರ್ತೀರ ಅಂತ ಇಟ್ಕೊಳ್ಳಿ, ಮನೆ ಕಟ್ಟಿ ಸರ್ವಿಸ್ ತಗೋಬೇಕು. ಅಲ್ಲಿಗೆ ಒಂದು ಇಷ್ಟು ಅಂತ ಒಂದು ಕಂಡೀಷನ್ ಇರ್ತದೆ. ಇಷ್ಟು ಫ್ಲೋರ್, ಇಷ್ಟು ಅಡಿ ಹೈಟ್ ಇರ್ಬೇಕು, ಇಷ್ಟೇ ಅಗಲ ಇರ್ಬೇಕು, ಪಾರ್ಕಿಂಗ್ ಇರ್ಬೇಕು, ಏರಿಯಾ ಎಷ್ಟಿರ್ಬೇಕು, ಮತ್ತಿನ್ನೆಲ್ಲ ಅದೆಲ್ಲ ಕಂಡೀಷನ್ ಇರ್ತದೆ. ಆ ಕಂಡೀಷನ್ ಮೇಲೆ AE, JE, AW 3 ಜನನು ಇದು ಹೌದು 3 ಜನ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇನ್ಸ್ಪೆಕ್ಷನ್ ಮಾಡಿ ಹೈಟ್ ಎಷ್ಟಿದೆ, ಅಗಲ ಈಗ 5000 ಅಡಿ ಏನೋ ಅಗಲ ಹೈಟ್, 50 ಅಡಿ ಒಳಗಡೆ ಇರ್ಬೇಕು. ನಾವಿದ್ದಾಗೆಲ್ಲ ಇತ್ತು, ಇವಾಗ ಏನ್ ರೂಲ್ಸ್ ಏನಾಯ್ತು ಗೊತ್ತಿಲ್ಲ. ಆಮೇಲೆ ನಮಗ್ ಗೊತ್ತಿದ್ದಂಗೆ 5000 ಅಡಿ ಇರ್ಬೇಕು. 5000 ಅಡಿ ಮೇಲಿದ್ರು ಸಿಗಲ್ಲ, ಹೈಟ್ 50 ಅಡಿ ಮೇಲಿದ್ರು ಸಿಕ್ಕಲ್ಲ. ಮತ್ತಿನ್ ಲೈನ್, ದೊಡ್ಡ ಲೈನ್ ಬರುತ್ತಲ್ಲ, ಆ ಲೈನ್ ಕೆಳಗಡೆ 14 ಮೀಟರ್ ಯಾರೋ ಆ ಕಡೆ ಈ ಕಡೆ ಕಟ್ಟುವಂಗಿಲ್ಲ. ದೊಡ್ಡ ಲೈನ್ ಹೌದೌದು ಪವರ್ ರೂಲ್ಸ್ ಇದೆ. ಹೌದು, ಅವ್ರಿಗೆ ಪವರ್ ಕೊಡಲ್ಲ, ಪವರ್ ಕೊಡೋದೇ ಇಲ್ಲ ಅವ್ರಿಗೆ, ಯಾವುದೇ ಕಾರಣಕ್ಕೂ ಪವರ್. ಕಾನೂನು ಬ್ರೇಕ್ ಮಾಡಿದ್ದಾರೆ. ಹೌದೌದು. ಅದು ಯಾಕೆ ಅಂತ ಅಂದ್ರೆ ಲೈನ್ ಅದು ಪವರ್ ವಾಸ ಮಾಡಕ್ಕೆ ಯೋಗ್ಯ ಆಗಲ್ಲ. ಹೌದೌದು, ಎಷ್ಟೋ ಜನ ಅದರಿಂದ ಹೋಗಿದ್ದಾರೆ. ಬಟ್ಟೆ ಈಗ ಉದಾಹರಣೆ, ಒಂದ್ ಬಟ್ಟೆ ಒಣ ಹಾಕಿರ್ತಾರೆ, ತಿಳ್ಕೊಂಡು ಟಚ್ ಆಯ್ತಂದ್ರೆ ಅಲ್ಲೇ ಸ್ಪಾಟ್ ಎಲ್ಲ ಭಾರಿ ಕಷ್ಟ ಇದೆ ಅದು. ಆದ್ರಿಂದ ಇಷ್ಟು 14 ಮೀಟರ್ ಇರ್ಲೇಬೇಕು ಕಂಪಲ್ಸರಿ ಅಂತ ಮಾಡಿದ್ದಾರೆ. ಭಾರಿ ಒಳ್ಳೇದದು. ಲೈನ್ ಕೆಳಗಡೆ ಯಾರು ಮನೆ ಕಟ್ಟಕ್ ಆಗೋದಿಲ್ಲ. ಆಮೇಲೆ JE ಅವರೆಲ್ಲ ಬರ್ತಾರೆ. ಮತ್ತಿನ್ನ ಲೈನ್ ಮ್ಯಾನ್ಗಳು ಅನ್ನೋದು ಅವ್ರಿಗೇನು, ಈಗ ಅಲ್ಲಿ ಹೋದ್ರೆ ಈಗ ಮನೆ ಕರೆಂಟ್ ಹೋಗಿರ್ತದೆ, ಅದನ್ನ ರೆಡಿ ಮಾಡಿಸ್ಬೇಕು. ಮತ್ತಿನ್ನ ಕೇಬಲ್ ಹೋಗಿರುತ್ತೆ, ಕೇಬಲ್ ಬಂದಿರುತ್ತೆ, ಅಂಡರ್ಗ್ರೌಂಡ್ ಕೇಬಲ್. ಆ ಕೇಬಲ್ ಹೋದಾಗ ಏನಾಗುತ್ತೆ, ಬರ್ಸ್ಟ್ ಆಗ್ಬಿಡ್ತದೆ. ಈಗ ಮಳೆ ನೀರು ಬಿದ್ದಾಗ್ಲೋ ಇದಾಗ್ಲೋ ಬರ್ಸ್ಟ್ ಆಗುತ್ತೆ. ಅದನ್ನೆಲ್ಲ ಗುಂಡಿ ತೆಗೆದು ಅದೆಲ್ಲ ಇದ್ ಮಾಡಿ, ಅದು ಜಾಯಿಂಟ್ ಹಾಕೋದು ಬೇರೆಯವ್ರು ಬರ್ತಾರೆ. ಕೇಬಲ್ ಜಾಯಿಂಟ್ ಹಾಕೋರು ಬೇರೆಯವ್ರು ಬರ್ತಾರೆ. ಅದನ್ನ ನಮ್ಮ ಲೈನ್ ಮ್ಯಾನ್ಗಳಾದಂತವ್ರೆ ನಾವೇ ಹೋಗಿ ಅದೆಲ್ಲ ತೆಗೆದು ಇದ್ ಮಾಡಿ ಅದೆಲ್ಲ ರೆಡಿ ಮಾಡಿಸಿ, ಅದೆಲ್ಲ ಓಕೆ, ಅದೆಲ್ಲ ಆದ್ಮೇಲೆ ಆಮೇಲೆ ಸಪ್ಲೈ ಕೊಡ್ಬೇಕಾಗತ್ತೆ ಅವ್ರಿಗೆ. ಅಷ್ಟೆಲ್ಲ ಕೆಲಸ ಇರ್ತದೆ. JE, AE, AW ಎಲ್ಲ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಅನ್ನೋದು ಇದ್ದೇ ಇರ್ತದೆ. ಎಲ್ರಿಗೂ ಲೈನ್ ಮ್ಯಾನ್ 24 ಅವರ್ಸ್ ಇದ್ದೇ ಇರ್ಬೇಕು. 24 ಅವರ್ಸ್ ಎಸೆನ್ಸಿಯಲ್ ಸರ್ವಿಸ್. ಹೌದೌದು. ಅದು ಯಾಕೆ ಅಂತ JE ಆದಂತವ್ರು ಅಕಸ್ಮಾತ್ ಬೈ ಚಾನ್ಸ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅವ್ರು ನೈಟೇ ಬರ್ಬೇಕಾಗುತ್ತೆ. ಕೆಲಸ ಮಾಡಿಸ್ಬೇಕು. ಹೌದೌದು, ನಿಂತ್ಕೊಂಡು ಮಾಡಿಸ್ಬೇಕು. ಏನಾದ್ರೂ ಅವ್ರ ಜವಾಬ್ದಾರಿ ಇರ್ತದೆ. ಹೌದೌದು, ಅವ್ರಿಗೂ ಜವಾಬ್ದಾರಿ ಇರ್ತದೆ. ಈಗ ಲೈನ್ ಮ್ಯಾನ್ ಅದೇ ಹೇಳ್ತಾ ಇರ್ತಾರಪ್ಪ, ಹಿಂಗಿದೆ ನೋಡಿ, LC ಕೊಡ್ಬೇಕಾದ್ರೆ ಇದಿದ್ಯಾ, ಓಪನ್ ಮಾಡ್ಕೊಂಡ, GS ಓಪನ್ ಮಾಡ್ಕೊ, ಹಿಂಗ್ ಮಾಡು, ಹಿಂಗಂತೆಲ್ಲ ಹೇಳ್ತಾ ಇರ್ತಾರೆ. ಆತರ ಹಿಂಗೆಲ್ಲ ಆಗುತ್ತೆ. ಅದರಿಂದ ಮಿಸ್ ಆದ್ರೆ ಎಲ್ಲ ಅದೇ ಗೊತ್ತಲ್ಲ ನಮ್ಗೆ, ಕಣ್ಣಿಗೆ ಕಾಣಲ್ಲ, ಅದು ಪ್ರಾಣ ಹಾನಿ ಆಗೋಗ್ತದೆ. ಎಷ್ಟೋ ಜನ ಆತರ ಹಂಗ ಆಗ್ತಾ ಇರ್ತಾರೆ. ಭಾರಿ ಕಷ್ಟ ಇದೆ. ನೋಡ್ಕೊಂಡು ಭಾರಿ ಹುಷಾರಾಗಿ ಕಣ್ಣಾಗಿರ್ಬೇಕು ಅಷ್ಟೇನೆ. ಮಣ್ಣೆಲ್ಲ ಕಣ್ಣಾಗಿರ್ಬೇಕು. ಕೆಲಸ ಇದೆ, ಜವಾಬ್ದಾರಿ ಇದ್ದೇ ಇರ್ತದೆ ಪ್ರತಿಯೊಬ್ಬರು. ಹೀಗೆ ಲೈನ್ ಮ್ಯಾನ್ಗೆ ಎಲ್ಲರೂ ಕೆಲಸ ಇರುತ್ತೆ. ಕೆಲಸಗಳು ಅವ್ರವ್ರ ತಕ್ಕಂತೆ ಅವ್ರಿಗೆ ವಹಿಸಿರ್ತಾರೆ. ಇದು ಲೈನ್ ಮ್ಯಾನ್ ಈಗ ಅಲ್ಲಿ ಹೋದೆ ಕರ್ಕೊಂಡು ಹೋಗ್ಬೇಕು, ಮಾಡ್ಬೇಕು. ಮತ್ತಿನ್ನೆಲ್ಲ ಏರಿಯಾ ಇನ್ಸ್ಪೆಕ್ಷನ್ ಮಾಡ್ಬೇಕು, ಏರಿಯಾ ಎಲ್ಲಿ ಏನಾಗಿದೆ. ಆಮೇಲೆ ಕಂಬ, ಮತ್ತೆ ಇನ್ನ ಮರಗಳೆಲ್ಲ ಹೊಡಿಬೇಕಾಗತ್ತೆ. ಮರಗಳಿಗೆ ಲೈನಿಗೆ ಟಚ್ ಆಗ್ತಾ ಇರ್ತವೆ. ಅವನ್ನೆಲ್ಲ ಈಗ ಮರ ಅಂದ್ರೆ ಈಗ ಇದು ದೊಡ್ಡ ಮರ ಕಡಿಬೇಕು ಅಂದ್ರೆ ಅರಣ್ಯ ಇಲಾಖೆಯವ್ರ ಪರ್ಮಿಷನ್ ತಗೋಬೇಕು. ಇದೇನ ಆತರ ದೊಡ್ಡದೆಲ್ಲ ಸಣ್ಣ ಪುಟ್ಟ ಮರಗಳು ಇರ್ತಾವಲ್ಲ, ಅವನ್ನೆಲ್ಲ ಇದೊಂದು ರೋಟಿ ಇರ್ತದೆ, ಲೈನಿಗೆ ಟಚ್ ಆಗೋನ್ನೆಲ್ಲ ಕಡಿಸ್ಕೊ ಬರ್ಬೇಕು, ಇದ್ ಮಾಡ್ಬೇಕು, ಇನ್ಸ್ಪೆಕ್ಷನ್ ಮಾಡ್ಬೇಕು. ಪ್ರತಿ ದಿವಸ ಹೋಗ್ತಾ ಇರ್ಬೇಕಾಗತ್ತೆ. ಹೋಗಿ ಬೆಳಗ್ಗೆ ಹೇಳ್ತು ಅಂದ್ರೆ ಸಂಜೆ ಇದ್ದೇ ಇರ್ತದೆ ಕೆಲಸ. ಆಮೇಲೆ ಇದು ಈಗ ಮತ್ತೆ ಬಿಲ್ ಕಟ್ಟಿರಲ್ಲ, ಅವ್ರನ್ನ ಪವರ್ ಕಟ್ ವಸೂಲಿ ಮಾಡ್ಬೇಕು, ಪವರ್ ಕಟ್ ಮಾಡ್ಕೊಬರ್ಬೇಕು. ಹೌದೌದು. ಆಮೇಲೆ ಮೀಟರ್ ರೀಡರ್ ಅಂದ್ರೆ ಮೊದ್ಲು ಸ್ಟಾರ್ಟಿಂಗ್ ಅವ್ರೇನ್ ಮಾಡ್ಬೇಕು ಅಂದ್ರೆ ಮನೆ ಸ್ಪಾಟ್, ಈಗ ಒಂದಿಷ್ಟು ಮನೆ ಅಂತ ಇಷ್ಟು ಏರಿಯಾ ಕೊಟ್ಟಿರ್ತಾರೆ, 15 ದಿವಸ ರೀಡಿಂಗ್ ಇರ್ತದೆ. ಮೊದಲೆಲ್ಲ 25 ದಿವಸ ಇರ್ತಾ ಇತ್ತು, ಇವಾಗ 15 ದಿವಸ ರೀಡಿಂಗ್ ಇರುತ್ತೆ. 15 ದಿವಸನೂ ಒಂದೊಂದು ದಿವಸಕ್ಕೆ ಇಷ್ಟು ಅಂತ ಒಂದೊಂದು ಬಿಲ್ ಇರ್ತದೆ. 250, 300, ಆಮೇಲೆ ಒಂದೊಂದು ದಿವಸ 280 ಇರ್ತದೆ.
ಒಂದ್ 400 ತನಕನೂ ಇರ್ತದೆ ಬಿಲ್ ಇಶ್ಯೂ ಮಾಡ್ಬೇಕು. ಬಿಲ್ ಇಶ್ಯೂ ಮಾಡಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಕೆಲವರೆಲ್ಲ ಡೈರೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಕರೆಂಟ್, ಅದನ್ನೆಲ್ಲ ನೋಡ್ಬೇಕು. ಹೋದತಕ್ಕಂಥ ನಾವು ಕಣ್ಣಾಗಿರ್ಬೇಕು. ಮೀಟರ್ ಡೈರೆಕ್ಟ್ ಮಾಡ್ಕೊಂಡಿರ್ತಾರೆ, ಇದ್ ಮಾಡಿರ್ತಾರೆ. ನಮಗೂ ಜವಾಬ್ದಾರಿ, ಮೀಟರ್ ರೀಡರ್ ಅನ್ನೋದು ಜವಾಬ್ದಾರಿ ಇದ್ದೇ ಇರುತ್ತೆ. ಅವರಿಂದಾನೇ ಮೇನ್ ಬೋರ್ಡ್ ನಡೆಯೋದೇ ಅವರಿಂದ. ಕಲೆಕ್ಟ್ ಮಾಡ್ಬೇಕು. ಹೌದೌದು, ಬೆನ್ನೆಲ್ಬು ಅವ್ರೇನೆ. ಅವ್ರಿಗೆ ಎಲ್ಲ ಪ್ರತಿಯೊಂದು ಮನೆ ಹೋಗಿರ್ತಾರಲ್ಲ, ಅದರಿಂದ ಅವ್ರಿಗೆ ಗೊತ್ತಿರುತ್ತೆ ವಿಷಯ. ಈ ಮನೇಲಿ ಏನಿದೆ, ಹೆಂಗಿದೆ, ಇದು ಯಾವ ತರ ಇದೆ. ಆಮೇಲೆ ಮತ್ತೆ ಕೆಲವರೆಲ್ಲ ಇದು ಕರೆಂಟ್ ಎಲ್ಲ ಡೈರೆಕ್ಟ್ ಮಾಡ್ಕೊಂಡಿರ್ತಾರೆ, ಇದೇನಿದೆ, ಆಮೇಲೆ ಬಿಲ್ ಕಟ್ಟಿದಾರ ಇಲ್ವ ಅಂತ ನೋಡ್ಬೇಕು, ಡೈರೆಕ್ಟ್ ಮಾಡ್ಕೊಂಡಿರ್ತಾರೆ. ಎಲ್ಲ ಪ್ರತಿಯೊಂದು ಎಲ್ಲ ಚೆಕ್ ಮಾಡ್ಕೊಂಡು ಕಣ್ಣಾಗಿ ಪ್ರತಿಯೊಂದು ವಿಷಯ ಗೊತ್ತಿರೋದೇ ಮೀಟರ್ ರೀಡರ್ಗಳಿಗೆ. ನಮ್ಗೆ ಎಲ್ಲಕ್ಕಿಂತ ಮೇನ್ ದೊಡ್ಡ ಎಂತ ಆಫೀಸರ್ ಇದ್ರು ಕೂಡ ಅವ್ರಿಗೆ ಎಲ್ಲರಿಗಿಂತ ಗೊತ್ತಿರ್ತಕ್ಕಂಥದ್ದೇ ಮೀಟರ್ ರೀಡರ್. ಯಾಕೆಂದ್ರೆ ಬೆಳಿಗ್ಗೆ ಸಾಯಂಕಾಲ ಅವ್ರ ಮನೆ ಬಾಗ್ಲಿಗೆ ಹೋಗೋದು ಮೀಟರ್ ರೀಡರು. ಬೆಳಿಗ್ಗೆ ಸಾಯಂಕಾಲ ಅವ್ರು ಬಿಲ್ ಕೊಡಕ್ ಹೋಗ್ತಾರೆ, ಬಿಲ್ ಕಟ್ಟಿಲ್ಲ ಅಂತ ಅವ್ರ ಮನೆ ಹತ್ರ ಹೋಗ್ತಾರೆ. ಎಲ್ಲ ಪ್ರತಿಯೊಂದು ಜವಾಬ್ದಾರಿನೂ ಅವ್ರ ಹತ್ರನೇ ಇರುತ್ತದು. ಅವ್ರು ಮಾಡ್ಬೇಕು ಆ ಕೆಲ್ಸನ ಮಾಡ್ಬೇಕು. ಜನಗಳ ಹತ್ರ ಮಾತ್ರ ಸೌಹಾರ್ದವಾಗಿರೋದು ದೊಡ್ಡ ಒಂದಿದು. ನಾವು ಎಷ್ಟು ಪ್ರೀತಿಯಿಂದ ಇರ್ತೀವಿ ಅಷ್ಟು ಅವರು ಪ್ರೀತಿ ಕೊಡ್ತಾರೆ ಜನಗಳು. ನಾವೇನಾದ್ರೂ ತಪ್ಪಾದ್ರೆ ಅವ್ರ ಕಷ್ಟ ಆಯ್ತದೆ, ನಾವು ಭಾರಿ ಪ್ರೀತಿಯಿಂದ ಇರ್ಬೇಕು, ಖುಷಿಯಿಂದ ಇರ್ಬೇಕು, ಜವಾಬ್ದಾರಿಯಾಗಿರ್ಬೇಕು. ಇದ್ರೆ ಕೆಲಸ ಮಾಡ್ಕೊಂಡ್ ಬರ್ಬೋದು. ಬೇಜವಾಬ್ದಾರಿ ಮತ್ತಿನ್ನ ಓಲ್ಟಾಟ ಸ್ಟ್ರಾಂಗ್ ಅವೆಲ್ಲ ಇದೆಲ್ಲ ಅದನ್ನ ನಡೆಯಲ್ಲ, ಅಲ್ಲೆಲ್ಲ ಸ್ಪಾಟ್ ಅಲ್ಲಿ ನಡೆಯಲ್ಲ. ಗಲಾಟೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಗಲಾಟೆ ಒಬ್ರಿಗೊಬ್ರು, ಹೌದು, ಒಬ್ರದಂಗೆ ಇನ್ನೊಬ್ರದಲ್ಲ. ಈಗ ನಾವ್ ಯಾವ ಕೇಳಿದ ಕ್ವಶನ್ ಆನ್ಸರ್ ಕರೆಕ್ಟ್ ಆಗಿ ಕೊಡ್ಬೇಕು. ಆಮೇಲೆ ಒಬ್ಬೊಬ್ರು ಸುಮ್ಮನೆ ಈಗ ಒಂದು ಯೂನಿಟ್ ತೂರ್ಸಿರ್ತಾರೆ, ನಮ್ದಷ್ಟು ಓಡೇ ಇಲ್ಲ ಸರ್, ಯಾಕ ಬಂತದು, ಇವೆಲ್ಲ ಡಿಪಾರ್ಟ್ಮೆಂಟ್ ಅವ್ರು ಮೋಸ ಮಾಡ್ತಾ ಇದಾರೆ, ಹಂಗ್ ಮಾಡ್ತಾ ಇದಾರೆ, ಹೆಂಗ್ ಮಾಡ್ತಾ ಇದಾರೆ ನೋಡಿ, ಹಿಂಗಾಗದೆ ಅಂತ ಅವ್ರು ಕರೆಂಟ್ ಉಗ್ಸಿರ್ತಾರೆ ಆಲ್ರೆಡಿ. ನೆಂಟರು ಬಂದಿರ್ತಾರೆ, ಮತ್ತೆ ಫ್ಯಾನ್ಗಳು ಹಾಕಿರ್ತಾರೆ. ಬೇಸಿಗೆ ಟೈಮ್ ನಲ್ಲಂತೂ ತುಂಬಾ ಹಿಂಸೆ ಯಾರಿಗೆ, ಮೀಟರ್ ರೀಡರ್ಗಳು. ಯಾಕೆಂತ ಮಳೆಗಾಲದಲ್ಲಿ ಜಾಸ್ತಿ ಯೂಸ್ ಆಗಲ್ಲ, ಕಡಿಮೆ ಬರ್ತದೆ. ಆವಾಗ ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ 24 hours ಫ್ಯಾನ್ ಓಡಿಸ್ತಾರೆ, ಫ್ರಿಡ್ಜು, ವಾಷಿಂಗ್ ಮಿಷಿನ್, ಕೂಲರ್ಗಳು ಎಲ್ಲ ಹಾಕ್ಬಿಟ್ಟಿರ್ತಾರೆ. ಏರ್ ಕೂಲರ್ ಎಲ್ಲ ಹಾಕಿ, AC ಹಾಕಿರ್ತಾರೆ, ಎಲ್ಲ ಹಾಕೊಂಡ್ಬಿಟ್ಟಿರ್ತಾರೆ. ಇಲ್ಲ ನಮ್ದು ದೋಸೆ ಕಮ್ಮಿ ಬಂತು ಈ ನೋಡಿ, ಕಂಪ್ಲೇಂಟ್ ಎಲ್ಲ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಆಮೇಲೆ ಸುಮ್ಮನೆ ಬೇಕು ಅಂತಾನೆ ಅಕಸ್ಮಾತ್ ನಾವು ಒಂದ್ ಸ್ವಲ್ಪ ಇದು ಕರೆಕ್ಟ್ ಆಗಿಲ್ಲ ಅಂದ್ರೆ ಸ್ವಲ್ಪ ಅದು ಸುಳ್ಳು ಹೇಳೋದು, ಸರ್ ದುಡ್ಡು ಕೇಳಿದ್ರು ಸರ್ ಅವರು, ಹೌದು, ಸುಮ್ನೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು, ದುಡ್ಡು ಕೇಳಿದ್ರು ಸರ್. ಆಮೇಲೆ ಇದು ಲೇಡೀಸ್ಗಳು ಏನ್ ಮಾಡ್ತಾರೆ ಕೆಲವರು, ನೋಡಿ ಸರ್ ನಾವು ಬಂದಾಗ ಏನಮ್ಮ ಹೋಗಬಾರ ಅಂತ ಇರ್ತಾರೆ, ರೆಸ್ಪೆಕ್ಟೇ ಕೊಡಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಬಾರಿ ಮಿಸ್ಯೂಸ್ ಮಾಡ್ತಾರೆ, ತುಂಬಾ ಮಿಸ್ಯೂಸ್ ಮಾಡ್ತಾರೆ. ಆಮೇಲೆ ನಮ್ನ ಸುಮ್ನೆ ಮಿಸ್ಯೂಸ್ ಯಾವ್ಯಾವ ತರದಲ್ಲ ಮಿಸ್ಯೂಸ್ ಮಾಡ್ತಾರೆ. ಆ ತರ ಹಂಗಂದ್ರು ಹಿಂಗಂದ್ರು ಅನ್ನೋದು, ಇದ್ ಮಾಡೋದು. ಆಮೇಲೆ ಇದು ದುಡ್ಡು ಕೇಳ್ದ ಅನ್ನೋದು, ನೋಡಿ ಬೈತಾವೆ ಅನ್ನೋದು, ಏನು ನಡೀತಾ ಇರ್ತದೆ ಪ್ರತಿ ದಿವಸ. ತುಂಬಾ ಮಿಸ್ಯೂಸ್ ಮಾಡ್ತಾರೆ. ಅದಕ್ಕೆ ನಾವು ಅದನ್ನೆಲ್ಲ ಅನುಭವಿಸ್ಕೊಂಡು ಅವ್ರದ್ದು ಕೆಲಸ ಮಾಡ್ಕೊಂಡ್ ಬರ್ಬೇಕು. ಅವರೆಲ್ಲ ಹೌದೌದು. ಮೀಟರ್ ರೀಡರ್ ಅನ್ನೋನಿಗೆ ದೊಡ್ಡ ತಂದೆ ಮನೆಯಲ್ಲಿ ಜವಾಬ್ದಾರಿ ಹೇಗಿರ್ತದೆ ಆ ತರ ಜವಾಬ್ದಾರಿ ಇರ್ತದೆ. ಅವು ಮಾಡ್ಬೇಕು ಆ ಕೆಲಸ ಮಾಡಿ. ಏನು ಬರಲ್ಲ, ಅದು ಸ್ವಲ್ಪ ಜವಾಬ್ದಾರಿ ಇರ್ತದೆ. ನಾವು ಡಿಸಿಪ್ಲಿನ್ ಮೇನ್ ಅಲ್ಲಿ ಡಿಸಿಪ್ಲೈನ್ ಆಗಿದ್ರೆ ಸ್ವಲ್ಪ ನಡೆಯುತ್ತೆ. ಇಲ್ಲ ನಾವ್ ಯಾವ್ಯಾವ ರೀತಿ ಹೋದ್ರೆ ನಡೆಯಲ್ಲ ಅಲ್ಲಿ. ಬೆಳಗ್ಗೆ 3 ದಿವಸ ಡ್ಯೂಟಿ ಮಾಡಕ್ ಆಗಲ್ಲ ಅಲ್ಲಿ. ಆತರ ಹಂಗೆಲ್ಲ ಇರುತ್ತೆ. ಜವಾಬ್ದಾರಿ ಇರ್ತದೆ. ಎಲ್ಲ ಪ್ರತಿಯೊಬ್ರು ಲೈನ್ ಮ್ಯಾನು, ಮತ್ತಿನ್ನ ಅಸಿಸ್ಟೆಂಟ್ ಲೈನ್ ಮ್ಯಾನು, ಮೆಕ್ಯಾನಿಕ್ ಅಂದ್ರೆ ಅವನು ಸ್ವಲ್ಪ ಕೆಲಸ ಮಾಡೋದು, ಹೇಳೋದು, ಅವ್ನು ಮಾಡ್ಸೋದು ಜನಗಳ ಹತ್ರ. ಈ ಲೈನ್ ಮ್ಯಾನ್, ಅಸಿಸ್ಟೆಂಟ್ ಲೈನ್ ಮ್ಯಾನ್ ಇರ್ತಾರ, ನೋಡಪ್ಪ ಅಲ್ಲಿ ಮರ ಬೆಳೆದಿದೆ, ಅಲ್ಲಿ ನೋಡಿ ಅಲ್ಲಿ ಹುಲ್ ಬೆಳೆದಿದೆ, ಸ್ಟೇಷನ್ ಬರ್ತಾವ, ಪೋಸ್ಟ್ ಸ್ಟೇಷನ್ ಅಲ್ಲೆಲ್ಲ ಹುಲ್ ಕಟ್ ಮಾಡ್ಸೋದು, ಗಿಡ ಕಟ್ ಮಾಡ್ಸೋದು, ಕರ್ಕೊಂಡು ಹೋಗೋದು, ಏನೇನ್ ಕೆಲಸ ಇದೆ ಎಲ್ಲ ಕರ್ಕೊಂಡೋಗಿ ಮಾಡಿಸ್ಬೇಕು. ಅವರು ಯಾರು ಮೇಸ್ತ್ರಿ ಅನ್ನೋರು ಇವ್ರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ನೋಡಿ ಈ ಕೆಲಸ ಮಾಡಿ ಅಂತೆಲ್ಲ ಮಾಡಿಸ್ತಾರೆ. ಮರ ಕಟ್ ಮಾಡ್ಸೋದ್ರಿಂದ ಹಿಡಿದು ಪ್ರತಿಯೊಂದು ನೋಡಿ, ಅಲ್ಲಿ ಲೂಜ್ ಕಾಂಟ್ಯಾಕ್ಟ್ ಆಗಿದೆ, ಅರ್ಥಿಂಗ್ ಆಗ್ತಾ ಇದೆ, ಅಲ್ಲಿ ಲೂಸ್ ಆಗಿದೆ, ಇದೇ ಫುಲ್ ಇನ್ಸ್ಪೆಕ್ಷನ್ ಇದ್ದೇ ಇರುತ್ತೆ. ಆತರ ಎಲ್ಲ ಮಾಡಿಸ್ತಾರೆ ಅವರು. ಅವ್ರು ಮೀಟರ್ ರೀಡರ್ ಇದಾಯ್ತು, ಇದು ಮತ್ತಿನ್ನ ಸಪ್ಲೈ ಕೊಡಿಸ್ಬೇಕು. ಮತ್ತಿನ್ನ ಅವ್ರಿಗೆಲ್ಲ JE AW 3 ಜನಕ್ಕೂ ಅದು ಜವಾಬ್ದಾರಿ ಇರ್ತದೆ. ಬಂದು ಸ್ಪಾಟಿ ಬರ್ಬೇಕು, ನೋಡ್ಬೇಕು. ಈಗ ಒಬ್ರು ಕರೆಂಟ್ ಅಪ್ಲೈ ಮಾಡಿದ್ರು ಅಂದ್ರೆ ಎಷ್ಟು ಕಿಲೋವಾಟು ತಗೊಂತಾರೆ ಕರೆಂಟು, ಯಾವ ತರ ಇದೆ ಪೊಸಿಷನ್, ಈ ಬಿಲ್ಡಿಂಗ್ ಏನಿದೆ ಇದೆಲ್ಲ ನೋಡ್ಬೇಕು. ಅವರು ಎಸ್ಟಿಮೇಟ್ ಮಾಡ್ಬೇಕು. JE AW 3 ಜನ ಸೇರ್ಕೊಂಡು ಅವ್ರು ಮಾಡ್ಬೇಕು. ಮಾಡ್ಬಿಟ್ಟು ಆಮೇಲೆ ಅವ್ರಿಗೆ ಸಪ್ಲೈ ಕೊಡೋದು. ಇಷ್ಟು ಕಿಲೋವಾಟ್ ಗಂಟ, ಮತ್ತೆ ಇದು 25 ಕಿಲೋವಾಟ್ ತನಕ ಒಬ್ಬ ಮನೆ ಕೊಡ್ಬೋದು ಅಂತಿದೆ. ಆಮೇಲೆ ಜಾಸ್ತಿ ಟ್ರಾನ್ಸ್ಫಾರ್ಮರ್ ಹಾಕಬೇಕಾಗುತ್ತೆ ಮನೆಯವ್ರಿಗೆ. ಜಾಸ್ತಿ ಕರೆಂಟ್ ಬೇಕು ಅಂದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ಗಳೆಲ್ಲ. ಹೌದೌದು, ಕಮರ್ಷಿಯಲ್ ಮನೆಗೂ ಈಗ 5,000 ಯೂನಿಟ್ 5,000 ಅಡಿ ಚದರಡಿ ದಾಟ್ತು ಅಂದ್ರೆ ಅದು ಟ್ರಾನ್ಸ್ಫಾರ್ಮರ್ ಹಾಕಬೇಕಾಗುತ್ತೆ. ಅದು ಅವ್ರ ಖರ್ಚೆ ಅದು ಅವ್ರು ಡಿಪಾರ್ಟ್ಮೆಂಟ್ ಕೊಡಲ್ಲ.
ಅವ್ರ ಖರ್ಚಿಂದ ಹೌದೌದೌದೌದು ಡಿಪಾರ್ಟ್ಮೆಂಟ್ ಸಪ್ಲೈ ಕೊಡುತ್ತೆ ಅಷ್ಟೇ. ಸಪ್ಲೈ ಕೊಡ್ತಾರೆ, ಡಿಪಾರ್ಟ್ಮೆಂಟ್ ಸಪ್ಲೈ ಕೊಡ್ತಾರೆ. ಕೇಬಲ್ ಇಂದ ಹಿಡಿದ್ರೆ ನಾವೇ ಹಾಕಬೇಕು, ಅದು ನಮ್ ಜವಾಬ್ದಾರಿ. ಅದು ಯಾರೋ ಕನ್ಸ್ಯೂಮರ್ಗಳ ಜವಾಬ್ದಾರಿ. ಅದು ಡಿಪಾರ್ಟ್ಮೆಂಟ್ ಅದಕ್ಕೆ ಜವಾಬ್ದಾರಿ ತಗೊಳ್ಳಲ್ಲ. 5,000 ಅಡಿ ತನಕ ಕೊಡ್ತಾರೆ ಅವ್ರು, ಏನ್ ತೊಂದ್ರೆ ಇಲ್ಲ. 25 ಕಿಲೋವಾಟ್ ಕೊಡ್ತಾರೆ ಅಲ್ಲಿ ತನಕ. ಆಮೇಲೆ ಮುಂದಕ್ಕೆ ಜಾಸ್ತಿ ಆದಾಗ ಪುನಃ ಹೆಚ್ಚುವೆ ಅವೆಲ್ಲ ಇರ್ತವೆಲ್ಲ ತಗೋಬೇಕಾಗತ್ತೆ ಸಪ್ರೇಟ್ ಆಗಿ. ಹಂಗಿರುತ್ತೆ. ಮತ್ತೆ ಸರ್, ಈಗ ಕೇಬಿಂದ ಇಷ್ಟು ಯೂನಿಟ್ ಪ್ರೊಡಕ್ಷನ್ ಆಯ್ತು, ಕಲೆಕ್ಟ್ ಆಗಿರೋದು ಇಷ್ಟು ಯೂನಿಟ್ ಅಂತ ಏನಾದ್ರು ಲೆಕ್ಕಾಚಾರ ಹೌದೌದು ಇರುತ್ತೆ. ಅದು ಇರುತ್ತೆ. ಪ್ರತಿ ತಿಂಗಳು ಅದನ್ನ ಇದು ಮಾಡ್ತಾರೆ, ಅದು ಪ್ರತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಮೈನಸ್ 30% ಆಗುತ್ತೆ ಒಂದೊಂದು ಟೈಮ್. 30% ಮೈನಸ್ ಆಗುತ್ತೆ ಒಂದೊಂದು ಟೈಮ್. ಅದನ್ನ ಹೆಂಗ್ ಹುಡುಕ್ತೀರ? ಅದು ಹುಡುಕ್ಬೇಕಾದ್ರೆ ಈಗ ಕೆಲವು ಡೈರೆಕ್ಟ್ ಆಗಿರ್ತದೆ, ಮತ್ತೆ ಅರ್ಥಿಂಗ್ ಆಗಿರ್ತದೆ, ಎಲ್ಲ ಟೆಸ್ಟ್ ಇರ್ತದೆ. ಎಲ್ಲ ಕೆಲವ್ರ ಮನೆಗಳು ಡೈರೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಗೊತ್ತಿರೋದಿಲ್ಲ ಅವರು. ಕೆಲವರು ಅದ್ ಮಾಡಿರ್ತಾರೆ. ಮತ್ತಿನ್ನ ಅರ್ಥಿಂಗ್ ಆಗ್ತಾ ಇರ್ತದೆ. ಕರೆಂಟ್ ವೇಸ್ಟ್ ಆಗುತ್ತೆ, ಅದು ವೇಸ್ಟ್. ಅರ್ಥಿಂಗ್ ಆಗೋದು, ಲೂಸ್ ಕಾಂಟ್ಯಾಕ್ಟ್ ಇದ್ರು ವೇಸ್ಟ್, ಲೂಸ್ ಕಾಂಟ್ಯಾಕ್ಟ್ ಇದ್ರು ವೇಸ್ಟ್, ಅರ್ಥಿಂಗ್ ಆಗೋದು ವೇಸ್ಟ್. ಮತ್ತದೆಲ್ಲ ಇದ್ದೇ ಇರ್ತದೆ. 30% ಒಂದು 30% ಇತ್ತು. ಇವಾಗ ಒಂದು 15% ಬಂದ್ಬಿಟ್ಟಿದೆ ಇವಾಗ. ಮೊದ್ಲು ಅಷ್ಟಿದಿಲ್ಲ, ಇವಾಗೆಲ್ಲ ಸ್ವಲ್ಪ ಇದಾಯ್ತಲ್ಲ. ಮತ್ತೆ ಮೀಟರ್ ಅರ್ಥಿಂಗ್ ಆಗ್ತಾ ಇರ್ತದೆ. ಅವೆಲ್ಲ ಕೆಲವೆಲ್ಲ ಮಿಸ್ಟೇಕ್ ಇದ್ದೇ ಇರ್ತದೆ. ನಿಜವಲ್ಲೂ ಸರ್, ತುಂಬಾ ಉಪಯುಕ್ತವಾದ ಮಾಹಿತಿನ ನಮಗೆ ಆಕ್ಚುಲಿ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲ್ಲ. ಅಂದ್ರೆ ಫುಲ್ಲ ನನಗೆ ಫುಲ್ಲಿ ಆಗಿ ನನ್ಗೇನ್ ಆಗ್ತಿದ್ದಿಲ್ಲ. ಗೊತ್ತಿರೋಷ್ಟು ತಿಳುವಳಿಕೆ ಗೊತ್ತಿದ್ದಷ್ಟು ನಾನು ಹೇಳಿದೀನಿ. ಏನಾದ್ರು ತಪ್ಪು ಗಿಪ್ಪಿದ್ರೆ ಜನಗಳು ಕ್ಷಮೆ ಕೇಳ್ತೀನಿ. ತಪ್ಪಿದ್ರೆ ಕ್ಷಮೆ ಕೇಳ್ತೀನಿ. ಈಗ 36 ವರ್ಷ ಸರ್ವಿಸ್ ಮಾಡಿದ್ರಿ ಸರ್. ಹೌದೌದು. ಅದು ನಿಮ್ಗೆ ಬಹಳ ಕೆಲಸ ಮಾಡಿದ್ರಿ. ಹೌದೌದು, ಇಷ್ಟಪಟ್ಟು ಮಾಡಿದೀನಿ, ಖುಷಿಯಾಗಿ ಮಾಡಿದೀನಿ. ಡ್ಯೂಟಿ ಹೋಗ್ಬೇಕು ಅಂದ್ರೆ ಖುಷಿಯಾಗಿ ಹೋಗ್ತಾ ಇದ್ವಿ. ನಾವೇನು ಅಯ್ಯೋ ಏನಕ್ಕಪ್ಪ ಹೋಗ್ಬೇಕು ಅನ್ನಂಗಿತ್ತಿಲ್ಲ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತಾ ಇದ್ವಿ. ನಾವು ಖುಷಿಯಿಂದ ಹೋಗಿ ಖುಷಿಯಿಂದ ಕೆಲಸ ಮಾಡ್ಕೊಂಡು ಪ್ರೀತಿಯಿಂದ ಬರ್ತೇವೆ. ನಾವು ಒಂದೇ ಒಂದ್ ಪಾಯಿಂಟ್ ಕೂಡ ನಮ್ದೇನು ತೊಂದ್ರೆ ಇಲ್ಲ. ಈಗ ಹೋದಾಗ ಎಲ್ಲ ಅದು ಇದು ಪ್ರಾಬ್ಲಮ್ಗಳಾಗೋದೆಲ್ಲ ಇರ್ತದಲ್ಲ, ಆ ತರದ್ದೇನು ಇಲ್ಲ. ಖುಷಿಯಿಂದ ಹೋಗಿ ಪ್ರೀತಿಯಿಂದ ಕೆಲಸ ಮಾಡಿದ್ವಿ. ಜನರ ನಡುವೆ ಪ್ರೀತಿ ಗಳಿಸಿದ್ವಿ. ಹೌದು, ಹಂಗಾಗಿ ಎಲ್ಲ ಗೊತ್ತಾಯ್ತು. ಎಲ್ಲ ಪ್ರತಿಯೊಂದು ಎಲ್ಲ ನೋಡಿದ್ವಿ, ಎಲ್ಲ ಅನ್ಭವಿಸೋದು ಎಲ್ಲ ನೋಡಿದ್ವಿ. ಇದೊಂದು ಡಿಪಾರ್ಟ್ಮೆಂಟ್ ಬದಲಾಗಿ ನಮ್ ಜೀವನ ಪಾವನ ಆಗಿದೆ. ಹೌದೌದು, ಇಲ್ಲ ನಮ್ದು ಏನ್ ಆಗ್ತಾ ಇತ್ತು ಏನು. ನೀವು ತಾಯಿಗೆ ಹೋಲಿಸ್ಬಿಟ್ರಿ. ತಾಯಿ, ಹೌದೌದು, ಎರಡನೇ ತಾಯಿನೇ ನಮ್ ಡಿಪಾರ್ಟ್ಮೆಂಟ್. ಹಂಗಾಗಿ ಎಷ್ಟೋ ಜನ ಅನ್ನ ಕೈ ಬೀಸಿ ಎಲ್ಲಾರ್ಗು ಅನ್ನ ಕರೆದು ನೋಡಿ ಹಾಸ್ಪಿಟ್ಲಿಗೆ. ಅದ್ರಲ್ಲಿ ಏನೇನಿದೆ ಇನ್ನೂ ಸೌಕರ್ಯಗಳು ಅಂದ್ರೆ, ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಯ್ತು ಅಂದ್ರೆ ಅಲ್ಲಿಗೆ ಹಾಸ್ಪಿಟ್ಲಿಗೆ ಚೆಕ್ ಬರುತ್ತೆ. ಹಾರ್ಟ್ ಅಟ್ಯಾಕ್ ಆಯ್ತು, ಅವನಿಗೆ ಕ್ಯಾನ್ಸರ್ ಆಯ್ತು, ಇದಾಯ್ತು ಅಂದ್ರೆ ಹಾಸ್ಪಿಟ್ಲಿಗೆ ಚೆಕ್ ಬರುತ್ತೆ. ಈಗ ನಾವು ಹೋಗಿ ಹಾಸ್ಪಿಟಲ್ ಮಲ್ಕೊಳ್ಳೋದು ಅಷ್ಟೇ. ಇದು ಅಡ್ಮಿಷನ್ ಮಾಡ್ತಾರಷ್ಟೇ. ಇದು ರೆಕಾರ್ಡು ನಾವು ಹೆಸರು ಕೊಟ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ರೆ ಹಾಸ್ಪಿಟ್ಲಿಗೆ ಚೆಕ್ ಬರುತ್ತೆ. ಮತ್ತಿನ್ನ ನಾವು ಊರ್ಗ್ ಹೋಗ್ಬೇಕು ಅಂದ್ರೆ ಊರ್ಗ್ ಹೋಗ್ಕೊಂಡು ನಮ್ಗೆ ರಜಾ ಕೊಡ್ತಾರೆ, ಪ್ಲಸ್ ಇನ್ನ ಅದಕ್ಕೂ ದುಡ್ಡು ಕೊಡ್ತಾರೆ. ಹೌದೌದು, ನಮ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರಿಗೆ. ಆಮೇಲೆ ಹಾಸ್ಪಿಟಲ್ ನಲ್ಲಿ ಇದ್ದಷ್ಟು ದಿವಸ ಪಾಪ ರಜಾ ಅದನ್ನು ಕೊಡ್ತಾರೆ, ರಜಾ ಸ್ಯಾಂಕ್ಷನ್ ಮಾಡ್ಕೊಡ್ತಾರೆ. ನಾವು ಇದಂತೂ ಮಾತ್ರ ಯಾರು ಎಲ್ಲೂ ಕೊಡಲ್ಲ. ಸಾಮಾನ್ಯ ನಾವು ನೋಡಿ 15 ಲಕ್ಷ 20 ಲಕ್ಷ ಕೊಟ್ಟಿದ್ದಾರೆ ಪಾಪ ನಮ್ಮ ಡಿಪಾರ್ಟ್ಮೆಂಟ್ ಅವರು. ಕೃತಜ್ಞತೆ ಅಂದ್ರೆ ಅವ್ರಿಗೆ ನಾವು ಸಲ್ಲಿಸ್ಬೇಕು. ಈಗ ಮಾಮೂಲಿ ಈಗ ಸಣ್ಣ ಪುಟ್ಟದೆಲ್ಲ ನಾವು ಮೆಡಿಸಿನ್ ತಗೊಂಡು ಅದಕ್ಕೆಲ್ಲ ಬಿಲ್ ಕೊಡ್ತಾರೆ, ಅದು ಸಾಮಾನ್ಯ. ಈಗ ನಾವೀಗ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಈಗ ಒಂದ್ 500 ರೂಪಾಯಿ ಆಗಿರ್ತದೆ. ಅದನ್ನ ಬಿಲ್ ಸಪ್ಲೈ ಇದು ಕೊಟ್ಬಿಟ್ರೆ ಅದು ನಮ್ಮ ಬೋರ್ಡ್ ಪ್ರಕಾರ ಇಷ್ಟು ಅಂತ ಇರ್ತದೆ. ಇಂತಿಂತ ಹಾಸ್ಪಿಟ್ಲಿಗೆ ಹೋದ್ರೆ ನಾವು ವಾಪಸ್ ಕೊಡ್ತೀವಿ ದುಡ್ಡು ಅನ್ನೋದೊಂದು ರೂಲ್ಸ್ ಇದೆ ನಮ್ಮ ಬೋರ್ಡ್ ಅಲ್ಲಿ. ಅದನ್ನ ಏನ್ ಮಾಡ್ತಾರೆ, ನಾವು ಅಂತಂತ ಹಾಸ್ಪಿಟ್ಲಿಗೆ ಹೋದಾಗ ನಾವು ಟ್ರೀಟ್ಮೆಂಟ್ ತಗೊಂಡು ಏನಾದ್ರು ಆಗಿದ್ರೆ 5,000 ಆಗಲಿ 10,000 ಆಗಲಿ ಎಲ್ಲ ರಿಟರ್ನ್ ಕೊಡ್ತಾನೆ. ಯಾವ್ದು ನಾವು ಅದು ಬಿಲ್ ಕೊಟ್ಟು ಎಲ್ಲ ಮಾಡ್ಬಿಟ್ಟು ಅಪ್ಲೈ ಮಾಡ್ಬಿಟ್ಟು ತಗೋಬೇಕು ಅಡ್ಮಿಟ್ ಆದಾಗೆಲ್ಲ. ಇದಂತೂ ಈಗ ಅಡ್ಮಿಟ್ ಆಗಿ ಏನೋ ದೊಡ್ಡ ಕೇಸ್ ಆಲ್ಟು ಅಂತವೆಲ್ಲ ಬಂತು ಅಂದ್ರೆ ಅವ್ನು ಹೋಗಿ ನಮ್ಮ ಸಾಮಾನ್ಯ ನಾನು ನೋಡಿದನಲ್ಲ, ಹೋಗಿ ಅವ್ನು ಅಡ್ಮಿಟ್ ಆದ್ರೆ ಏನಿಲ್ಲ, 1 ರೂಪಾಯಿನ ಖರ್ಚಿಲ್ಲ ಸರ್. 1 ರೂಪಾಯಿಲಿ ಎಲ್ಲ ಬೋರ್ಡ್ ಬಂದು ಇಂಥ ಸೌಕರ್ಯ ಎಲ್ಲಿ ಕೊಡ್ತಾರೆ ಸರ್? ಎಲ್ಲಿ ಕೊಡ್ತಾರೆ? ಆಮೇಲೆ ಸಂಬಳನು ಅಷ್ಟೇ. ಈಗ 30ನೇ ತಾರೀಕು ಕೆಲವು ಟೈಮ್ 27ಕ್ಕೆ ಸಂಬಳ ತಗೊಂಡಿದ್ದೀವಿ, 28ಕ್ಕೆ ತಗೊಂತೀವಿ. ಈಗ 28ನೇ ತಾರೀಕು ಬಂತು ಅಂದ್ರೆ 27ಕ್ಕೆ ಸಂಬಳ ಕೊಟ್ಬಿಡ್ತಾರೆ. ಆಮೇಲೆ 30ನೇ ತಾರೀಕು ಇತ್ತು ಅಂದ್ರೆ ವರ್ಕಿಂಗ್ ನೋಡ್ತಾರೆ. ಈಗ ಬೈ ಚಾನ್ಸ್ 5 ದಿವಸ ಗೌರ್ಮೆಂಟ್ ಹಾಲಿಡೇ ಬಂತು ಅಂದ್ರೆ 25ಕ್ಕೆ ಕೊಟ್ಬಿಡ್ತಾರೆ. ಈಗ ವರ್ಕಿಂಗ್ ಸೆಕೆಂಡ್ ಸ್ಯಾಟರ್ಡೆ ಬಂತು, ಸಂಡೇ ಬಂತು, ಗೌರ್ಮೆಂಟ್ ಹಾಲಿಡೇ ಬಂತು ಅಂದ್ರೆ ವರ್ಕಿಂಗ್ ಡೇಗಿಂತ 1 ದಿವಸ ಮೊದಲೇ ಕೊಡ್ಬೇಕು ಅನ್ನೋದು ಒಂದು ಇದಿದೆ. ಅದರಿಂದ ಮೊದಲೇ ಕೊಟ್ಬಿಡ್ತಾರೆ. 25, 26, 28
29, 30 ಈ ತರ ಎಲ್ಲ ಹಿಂಗಿರ್ತದೆ. ಏನ್ ಒಂದು ದಿವಸ 1 ಗಂಟೆ ಮಿಸ್ ಆಗಲ್ಲ. ನಮ್ ಪೆನ್ಷನ್ ಅಷ್ಟೇ. ಈಗ ಅವ್ರದ್ದು 30 ತಾರೀಕು ಇದು 29ಕ್ಕೆ ನಮ್ 30ನೇ ತಾರೀಕಿಗೆ ಬಂದು ಕರೆಕ್ಟ್ ಆಗಿ ಇದಾಗುತ್ತೆ. ನಾವೇನಲ್ಲಿ ಹೋಗ್ಬೇಕು ಮಾಡ್ಬೇಕಲ್ಲ, 6 ತಿಂಗಳಿಗೆ ಒಂದ್ಸತಿ ಹೋಗಿ ಸೈನ್ ಹಾಕಿ ಬರ್ಬೇಕು. ನಮ್ದು ಏನಿದೆ ಅನ್ನೋದಕ್ಕೊಂದ 6 ತಿಂಗಳಿಗೆ ಒಂದ್ಸತಿ ಹೋಗ್ಬಿಟ್ಟು ನಾವು ಸೈನ್ ಹಾಕ್ತಿವಿ ಅಲ್ಲಿ ಹೋಗ್ಬಿಟ್ಟು ನಮ್ದು ಏನಿದೆ ಅಂತ ರೆಕಾರ್ಡ್ ಎಲ್ಲ ಎಂಟ್ರಿ ಮಾಡಿಸ್ಬಿಟ್ಟು ಸೈನ್ ಹಾಕ್ತಿವಿ. ಸೈನ್ ಹಾಕ್ಬಿಟ್ಟು ಬಂದ್ಬಿಡ್ತೀವಿ ಅಷ್ಟೇ. ಇನ್ನೇನಿಲ್ಲ, 6 ತಿಂಗಳಿಗೆ ಹೋಗ್ತಾ ಇರ್ತೀವಿ. ವರ್ಷಕ್ಕೆ 2 ಸತಿ ಹೋಗ್ತೀವಿ ಅಷ್ಟೇ. ವರ್ಷಕ್ಕೆ 2 ಸತಿ ನಮ್ಗೆ ಇದು ಕೊಡ್ತಾರೆ, ಏನು DA ಕೊಡ್ತಾರೆ. ರೈಸ್ ಆಗ್ತಾ ಇರುತ್ತೆ, DA ರೈಸ್ ಆಗ್ತಾ ಇರುತ್ತೆ. ಎಲ್ಲ ನಮ್ಗೆ ರಿಟೈರ್ಡ್ ಆದ್ರೂ ಕೂಡ ಸಾಫ್ಟ್ವೇರ್ ಸಂಬಳನೇ ತಗೋತಾ ಇದೀವಿ ಸರ್ ನಾವು. ರಿಟೈರ್ಡ್ ಆದ್ರೂ ನಮ್ಗೇನೆ ಇವ್ರು ರಿಟೈರ್ಡ್ ಆಯ್ತಲ್ಲಪ್ಪ, ಕೆಲವ್ರಿಗೆಲ್ಲ 2,000 ಪೆನ್ಷನ್ ಕೊಡ್ತಾರೆ. ಈಗ KSRTC ಕೆಲವೆಲ್ಲ ತುಂಬಾ ಡಿಪಾರ್ಟ್ಮೆಂಟ್ ನೋಡಿದೀವಿ, ಅವ್ರಿಗೆಲ್ಲ ಇದು ರಿಟೈರ್ಡ್ ಆದ್ಮೇಲೆ ಅವ್ರಿಗೆ 2,000 PF ಪೆನ್ಷನ್ ಅದು ಇದು ಅಂತ ಏನೋ ಬರ್ತದೆ. ನಮ್ಗೆ ಆತರ ಇಲ್ಲ. ನಾನು ಇವತ್ತು ಸಾಫ್ಟ್ವೇರ್ ಸಂಬಳನೇ ತಗೊಂತಾ ಇದ್ದೀನಿ. ಈಗ ನನ್ ಮಗ ಏನು ಸಾಫ್ಟ್ವೇರ್ ತಗೊಂತಾನೆ ಅದ್ ಸಂಬಳ ತಗೋದು, ಅದು ನಾವು ಕೂತವೇ ತಗೊಂತಾ ಇದೀವಿ ಪಾಪ ಅಂತ ಡಿಪಾರ್ಟ್ಮೆಂಟ್. ಅದಕ್ಕೆ ನಾನು ನಮ್ಮ ತಾಯಿಗೆ ಹೋಲಿಸಿದ ಅದೇ ಉದ್ದೇಶ. ನಾನು ತಂದೆ ತಾಯಿಗಿಂತ ಹೆಚ್ಚಾಗಿ ಜನ್ಮ ಕೊಟ್ಟಿದ್ದು ತಂದೆ ತಾಯಿ ಆದ್ರೆ ನಮ್ಗೆ ಬೆಳೆಸಿದ್ದು ನಮ್ನ ಬೆಳೆಸಿದ್ದು ಎಷ್ಟು 20 ವರ್ಷ ನಮ್ ತಂದೆ ತಾಯಿ ಬೆಳೆಸಿದ್ರೆ, ಇನ್ 40 ವರ್ಷ ನಮ್ ಬೋರ್ಡ್ ಬೆಳೆಸಿದೆ ನಮ್ಮನ್ನ. ಮತ್ತೆ ಆಲ್ಮೋಸ್ಟ್ ನಿಮ್ಮ ಕೊನೆವರೆಗೂ ಅವ್ರು ಪೆನ್ಷನ್ ಕೊಟ್ಟೆ ಬೆಳೆಸಿದ್ರು. ಅದಕ್ಕಿಂತ ಜಾಸ್ತಿ ತಂದೆ ತಾಯಿಗಿಂತ ಜಾಸ್ತಿ ಬೆಳೆಸಿದ್ದೆ. ಹೌದೌದು. ಈಗ ನಾವು ಏನಾದ್ರು ಡಿಪಾರ್ಟ್ಮೆಂಟಲ್ ಡ್ಯೂಟಿನಲ್ಲಿ ಇದ್ದಂಗೆ ಬೈ ಚಾನ್ಸ್ ಏನಾದ್ರು ಮಿಸ್ ಆಯ್ತು ಅಂದ್ರೆ ನಮ್ಮ ಮಿಸ್ಸಸ್ ತಗೋಬಹುದು, ನನ್ನ ಮಗನ್ಗ ಮಕ್ಕಳು ಯಾರಿಗಾರು ಕೊಡ್ತಾರೆ ಡ್ಯೂಟಿನಲ್ಲಿ ಇದ್ದಾಗ. ಡ್ಯೂಟಿ ಅಂದ್ರೆ ಹೆಂಗೆ, ರಿಟೈರ್ಡ್ ಆಗೋದು ಇನ್ನೊಂದು 2 days 3 days ಇದ್ರು ಕೂಡ ಏನಾರ ಮಿಸ್ ಆಯ್ತು ಅಂದ್ರೆ ಅವತ್ತು ನಾಳೆ ರಿಟೈರ್ಡ್ ಆಗ್ತಾನೆ ಇವತ್ತಿದ್ರು ಕೂಡ ಬೋಲ್ಡ್ ಲೆಕ್ಕನೆ. ಒಂಥರ ಎಲ್ಲ ಇತ್ತ ವರ್ಕ್ ಲೋಡ್ ತಗೊಂಡಂಗೆ ಸರ್ ನಮ್ ಬೋಲ್ಡ್. ಈಗೆಲ್ಲ ಏನು ನಾವು ಬೋಲ್ಡ್ ಸೇರ್ಕೊಂಡ್ಬಿಟ್ರೆ ಅವ್ರ ಜವಾಬ್ದಾರಿ ತಗೊಂಡಂಗ ಒಂಥರ ಇದೆಲ್ಲ ವರ್ಕ್ ಲೋಡ್ ಒಪ್ಪಂದ ಮಾಡ್ಕೊತಾರಲ್ಲ, ಈ ಪ್ಯಾಕೇಜ್ ಸಿಸ್ಟಮ್ ಇದ್ದಂಗೆ. ಮತ್ತೆ ಇದು ನಮ್ಮ ತಂದೆ ತಾಯಿಗಳಿಗೂ ಎಲ್ಲ ಹೋಗೆಲ್ಲ ಇದು ಕೊಡ್ತಾರೆ, ಏನು ನೋಡಕ್ ಹೋಗಿ ನಮ್ಗೆ ಇದು ಅದಕ್ಕೂ ಇದು ಹೋಮ್ ಟ್ರಾವೆಲ್ಸ್ ಅಂತ ಅದಕ್ಕೂ ಕೊಡ್ತಾರೆ. ಮತ್ತಿನ್ನ ಇದು ನಮ್ಮ ಇಂಡಿಯಾ ಎಲ್ಲಾನು ಸುತ್ತಿ ಇದು ಏನು ಬಸ್ಸು ಟ್ರೈನಲ್ಲಿ ಹೋಗಿ ಬರ್ಬೋದು, ಅದಕ್ಕೂ ಹೋಮ್ ಟ್ರಾವೆಲ್ ಇದು ಕೊಡ್ತಾರೆ. ಅದಕ್ಕೂ ನಮ್ಗೆ ದುಡ್ಡು ಕೊಡ್ತಾರೆ. ಹೋಗ್ಬಿಟ್ಟು ಬಂದು ಟಿಕೆಟ್ ಎಲ್ಲ ಇದು ಮಾಡ್ಬಿಟ್ಟು ಪ್ರೊಡ್ಯೂಸ್ ಮಾಡಿದ್ರೆ ಅದು ಬಿಲ್ ವಾಪಸ್ ಕೊಡ್ತಾನೆ. ಆಮೇಲೆ ಇನ್ನ ನಮ್ಮ ಮಕ್ಕಳಲ್ಲಿ ಮಗ ಆಗ್ಬೋದು ಮಗಳಾಗ್ಬೋದು, 18 ವರ್ಷ ಆಗಿತ್ತು ಅಂದ್ರೆ ಏನಾದ್ರು ತಂದೆ ತಾಯಿಗೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ ನಾವು, ಏನಾದ್ರು ಮಿಸ್ ಆಯ್ತು ಅಂದ್ರೆ ಅವ್ರಿಗೆ ಕೊಡ್ತಾರೆ. ಅವ್ರಿಲ್ಲ ನಮ್ಮ ಹೆಂಡತಿರಿಗೆ ಕೊಡ್ತಾರೆ ಪೆನ್ಷನ್. ಪ್ಲಸ್ ಇಲ್ಲಿ ನೋಡಿ ನಮ್ಮ ಡಿಪಾರ್ಟ್ಮೆಂಟ್ ಒಂದು ದೊಡ್ಡ ಉಪಯೋಗ ಅಂದ್ರೆ ಈಗ ಪೆನ್ಷನ್ ಕೊಡ್ತಾರೆ. ಏನು ಈಗ ಮಿಸ್ಸಸ್ ಇದ್ರೆ ಅಕಸ್ಮಾತ್ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಸಂಬಳ ಪ್ಲಸ್ ಗಂಡನ್ ಪೆನ್ಷನ್ ಇರ್ತದಲ್ಲ ಅದು ಕೂಡ ಅವ್ರಿಗೆ ಬರುತ್ತೆ. 2 ಸಂಬಳ ಬರುತ್ತೆ. ಬಟ್ ಅಷ್ಟು ಚೆನ್ನಾಗಿ ನೋಡಿದ್ರೆ ಹೌದೌದೌದು. ಅಷ್ಟು ಬೇರೆ ಇತರೆ ಅದಕ್ಕೇನೆ ಉಳಿಬೇಕು ನಮ್ ಡಿಪಾರ್ಟ್ಮೆಂಟ್ ಇದ್ರೆ ನಾವು ತಿಂದಾಗ ನಾವು ಅನ್ನ ತಿಂದ್ ಬಂದು ಇವಾಗ ಚೆನ್ನಾಗಿದೀವಿ. ಇನ್ನು ಮುಂದಕ್ಕೆ ಬಂದಂತ ಪೀಳಿಗೆಗಳು ಬೆಳಿಬೇಕು, ಅವ್ರಿಗೂ ಬಂದು ಅನುಕೂಲ ಆಗ್ಬೇಕು ಅನ್ನೋದು ನಮ್ಮ ಆಸೆ ಅಷ್ಟೇ. ಅದನ್ನ ನಮ್ಮ ಡಿಪಾರ್ಟ್ಮೆಂಟ್ ಚೆನ್ನಾಗಿ ನೋಡ್ತಾ ಇದಾರೆ. ಆದ್ರೆ ಸ್ವಲ್ಪ ಇವಾಗೆಲ್ಲ ಗೊತ್ತಲ್ಲ ಸರ್, ಇವಾಗೆಲ್ಲ ಇದು ಕಥೆಗಳು, ಅದರಿಂದ ಪ್ರಾಬ್ಲಮ್ ಇರುತ್ತೆ. ನಾವೆಲ್ಲ ಚೆನ್ನಾಗಿದ್ವಿ. ಇದು ಮುಂದೆ ಬರತಕ್ಕಂಥವ್ರಿಗೆಲ್ಲ ಅನುಕೂಲ ಆಗ್ಲಿ. ನಾವ್ ಹೆಂಗೆ ಬೆಳೆದು ತಿಂದು ಬಂದು ನಾವು 4 ಜನ ಸಾಕ್ತಾ ಇದೀವಿ, ಅದೇ ತರ ಇನ್ನೊಂದು ಪೀಳಿಗೆಗಳು ಬಂದು ಅವ್ರು ಮುಂದೆ ಬೆಳಿಬೋದಲ್ಲ ಸರ್. ಅವರು ಮುಂದ್ಕಿನ್ನ ಅವ್ರ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲ ಅವರು ಸಾಕಬಹುದು. ಅವರು ಆ ತರ ಹಂಗಾಗ್ಲಿ ಅನ್ನೋದು ಹೇಳ್ತೀವಿ. ಇದೇ ಒಳ್ಳೇದು. ನಾವ್ ಬಂದ್ರು ಒಳ್ಳೆ ಡಿಪಾರ್ಟ್ಮೆಂಟ್ಗೆನೆ ಪಾಪ ಅವಾಗ ನಮ್ಮ ಅಣ್ಣ ಅವರೆಲ್ಲ ಹೆಲ್ಪ್, ನಮ್ಮ ದೊಡ್ಡ ಅಣ್ಣ ಇದಾರೆ, ಅವರು ಇಲ್ಲ ಸೇರ್ಕೊಂಡು ನಮ್ಗೆ ಇದ್ರ ಬಗ್ಗೆ ಏನು ಎಂತು ಅಂತಾನೆ ಗೊತ್ತಿಲ್ಲ, ಅವರೇ ಕರ್ಕ ಬಂದು ನಾವು ಬರ್ಬೇಕಾದ್ರೆ ರಾತ್ರಿ ಬಂದು ನೈಟೇನೆ ಬಂದು ಬೆಂಗಳೂರಿಗೆ ಬಂದು, ಬೆಂಗಳೂರು ಅಂದ್ರೆ ಏನು ಮೆಜೆಸ್ಟಿಕ್ ಅಲ್ಲಿ ನಾವು ಬಂದು ಅಷ್ಟರಲ್ಲಿ ನಮ್ಗೆ ಏನೊಂದು ಗೊತ್ತಿಲ್ಲ. ನಮ್ಗೆ ಆನಂದರಾವ್ ಸರ್ಕಲ್ ಇಂದ ಮೆಜೆಸ್ಟಿಕ್ಗೆ ನೋಡಿ ಆಟೋದಲ್ಲಿ ಹೋಗ್ಬಿಟ್ರೆ ಅವತ್ತಿನ ಕಾಲದಲ್ಲಿ 15 ರೂಪಾಯಿ ಸರ್. ಆನಂದರಾವ್ ಸರ್ಕಲ್ ಇಂದ ಮೆಜೆಸ್ಟಿಕ್ ಹೋಗ್ಬೇಕು ಅಂದ್ರೆ ಸುತ್ತ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ಬಿಡೋರು. ಹಾಗೆ ಒಂದೇ ಕಡೆ ಹಂಗೆ ಆತರ ಇದ್ದರು. ಇವಾಗೆಲ್ಲ ಎಲ್ಲ ನೋಡ್ಕೊಂಡ್ವಿ, ಚೆನ್ನಾಗಿ ಆಯ್ತು ಬಿಡಿ. ಇವಾಗೆಲ್ಲ ಚೆನ್ನಾಗಿದೆ, ಭಗವಂತ ಚೆನ್ನಾಗಿಟ್ಟಿದ್ದಾನೆ ಸರ್. ನಮ್ಮಂತೂ ಭಾರಿ ಖುಷಿಯಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ. ನಮ್ಗೆ ಏನೋ ನಮ್ ಕೈಲಾದಷ್ಟು ಏನೋ ಒಂದ್ ಜನಸೇವೆ ಮಾಡೋಣ ಅನ್ನೋದೊಂದು ಆಸೆ ಇದೆ. ಚೆನ್ನಾಗಿದ್ದೀನಿ ಸರ್, ಆರಾಮಾಗಿದ್ದೀವಿ. ಡಿಪಾರ್ಟ್ಮೆಂಟ್ ಬಂದು ಎಲ್ಲ ಒಳ್ಳೇದೇ ಆಯ್ತು. ನಮ್ಗೆ ಯಾವ್ದು ಇದರಿಂದ ನಮ್ಗೆ ಮೈನಸ್ ಎಲ್ಲ ಪ್ಲಸ್ ಬಿಟ್ರೆ ಮೈನಸ್ ಆಗ್ಲಿಲ್ಲ. ಉಳಿಸ್ಕೊಂಡ್ ಬಂದ್ವಿ ನಾವು, ಏನೋ ಶ್ರಮ ಬಿದ್ದು ಏನೋ ಭಗವಂತ ಚೆನ್ನಾಗಿಟ್ಟಿದ್ದಾನೆ ಸರ್. ಈಗ
ಏನು ಸರ್ ಆಯ್ತು. ಈಗ ನೀವು ಒಂದು ಕೆಲ್ಸದ್ದಾಯ್ತು, KEB ಕೆಲಸ, ಲೈನ್ ಮ್ಯಾನ್ ಇಂದ ಹಿಡಿದು ಮೀಟರ್ ರೀಡರ್, ಆಮೇಲೆ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ರಿ. ಹೌದೌದು. ಇದು ನಿಮಗೆ ತೃಪ್ತಿ ಕೊಡುದು. ಹೌದೌದು. ನಿಮ್ಗೆ ಈ ಚಿತ್ರರಂಗದ ಸಂಬಂಧ ಹೆಂಗೆ ಬಂತು ಸರ್? ಚಿತ್ರರಂಗದ ಕನೆಕ್ಟ್ ಹೆಂಗಾದ್ರಿ ನೀವು? ಯಾವ ವಯಸ್ಸಿಂದ ನಿಮ್ಗೆ ಗೀಳಿತ್ತು? ಸರ್ ನನಗೆ ಸ್ವಲ್ಪ ಇದು ಸ್ವಲ್ಪ ಆಸೆ ಇತ್ತು, ಫಿಲಮ್ ಮಾಡ್ಬೇಕನ್ನೋ ಆಸೆ ಇತ್ತು. ಯಾವಾಗಿಂದ ಇತ್ತು ಸರ್? ನನಗೆ ಆಲ್ಮೋಸ್ಟ್ ಬೆಂಗಳೂರಿಗೆ ಬಂದಾಗ ಯಾವ್ದು ಹೀರೋನೇ ಅದೊಂದು ಯಾವ್ದೊಂದು ಪಿಕ್ಚರ್ ಫಿಲಮ್ ಸರ್, ಹೀರೋ ಮೀನಾಕ್ಷಿ ಶೇರ್ಸಾದ್ರಿ, hero. ಮೀನಾಕ್ಷಿ ಶೇರ್ಸಾದ್ರಿ ಹಿಂದಿ ಹೀರೋ ಅಂತ ಹಿಂದಿ ಫಿಲಮ್. ಅದೊಂದು ಶೂಟಿಂಗ್ ನಡೀತಾ ಇತ್ತು. ಆ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಅಲ್ಲೇನಾಯ್ತು, ಶೂಟಿಂಗ್ ನಡೀತಾ ಇತ್ತಲ್ಲ, ಅಲ್ಲ ನೋಡಿದ್ವಿ. ನೋಡಿದಾಗ ಏನೋ ಒಂಥರ ಖುಷಿ, ಅಯ್ಯೋ ನಾವು ಒಂದ್ ಸಣ್ಣ ಪುಟ್ಟ ಪಾತ್ರ ಕೊಟ್ರು ಮಾಡ್ಬೋದಲ್ಲ ಅನ್ನೋದೊಂದು ಖುಷಿ ಆಯ್ತು ನಮ್ಗೆ ಅವಾಗ. ಹೀರೋ ಮೀನಾಕ್ಷಿ ಶೇಷಾದ್ರಿ ಅವ್ರು ಮಾಡಿದ್ರಲ್ಲ, ಅವರೆಲ್ಲ ಹೀರೋ ಅವರೆಲ್ಲ ಇದ್ರು, ಅವೆಲ್ಲ ಇದು ನೋಡಿದ್ವಿ, ಖುಷಿ ಆಯ್ತು. ಅವಾಗ ನಿಮ್ ಮನ್ಸಲ್ಲಿ ಬಂತು, ಒಳಗೆ ಮನಸ್ಸಿನಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ. ಆಮೇಲೆ ಸಣ್ಣ ಪುಟ್ಟ ಪಾತ್ರ ಮಾಡ್ಬೇಕು ಅಂತ ಬಂತು. ಆಮೇಲೆ ಬಾವ ಬಾಮೈದ ಅಂತ ಒಂದು ಫಿಲಮ್ ಶೂಟಿಂಗ್ ನಡೀತಾ ಇತ್ತು. ಬಾವ ಬಾಮೈದ ಸರ್, ಬಾವ ಬಾಮೈದ ಶೂಟಿಂಗ್ ನಡೀತಾ ಇತ್ತು. ಇಲ್ಲಿ ನಮ್ಮ ಇದು ಹೆಬ್ಬಾಳದಿಂದ ಸ್ವಲ್ಪ ಮುಂದೆ ಇದು ಯಾವ್ದು ಕೊಡಗೇಳಿ ಗೇಟ್ ಅಂತ ಬರುತ್ತೆ. ಆ ಕೊಡಗೇಳಿ ಗೇಟ್ ಅಲ್ಲಿ ಗಂಗಾಧರೇಶ್ವರ ಅಂತ ಕಲ್ಯಾಣ ಮಂಟಪ ಇದೆ. ಆ ಕಲ್ಯಾಣ ಮಂಟಪದಲ್ಲಿ ಬಾವ ಬಾಮೈದ ಅಂತ ಶೂಟಿಂಗ್ ನಡೀತಾ ಇತ್ತು. ಇದೇ ಇವರು ಈ ದೊಡ್ಡಣ್ಣರಿದಾರಲ್ಲ, ಅವ್ರು ಅಲ್ಲಿದ್ರು. ಆಮೇಲೆ ಅಲ್ಲಿ ನಮ್ಗೆ ನಾವು ಮಾಡ್ಬೇಕು, ಈಗ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಸುಮ್ನೆ ಕೇಳೋದು. ಆಮೇಲೆ ಯಾರನ್ನ ಕೇಳಿದ್ರೆ ನಾನೇ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಅವ್ರು ಯಾರು ಏನಿದೆ ನಿಂಗ್ ನನ್ಗೆ ಏನು ಗೊತ್ತಿಲ್ಲ, ಇದ್ರ ಬಗ್ಗೆ ಯಾರನ್ನು ಕೇಳ್ಬೇಕು, ಅಲ್ಲಿ ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಈಗ ಡೈರೆಕ್ಟರ್ಗಳನ್ನ ಸ್ಟಾರ್ಟಿಂಗ್ ನಾವು ನೋಡಕ್ಕಾಗಲ್ಲ, ಇದ್ ಮಾಡಕ್ಕಾಗಲ್ಲ. ಅಲ್ಲಿ ಯಾರು ಹಂಗ ಅನ್ನೋದ್ಕೇನು ಹೋಗ್ರಿ, ಅವ್ರೇನ್ ಮಾಡ್ಬಿಟ್ರು ತಮಾಷೆಗಾನ ನನಗ್ ಗೊತ್ತಿಲ್ಲ, ದೊಡ್ಡಣ್ಣನ ಕೇಳಿ ಅಂದ್ರು. ಹೋದೆ, ಸರ್ ನಮಸ್ತೆ ಯಾರೇ ಅಂದ್ರು ಅವರು. ಸ್ವಲ್ಪ ಸರ್ ಹೆಂಗೆ ಸರ್, ನಾನು ಒಂದು ಪಾತ್ರ ಮಾಡ್ಬೇಕಲ್ಲ. ಏನ್ ಕೆಲಸ ಮಾಡ್ತಾ ಇದ್ದೀರಾ ಸರ್? ಕರೆಂಟ್ ಅಲ್ಲಿ ಆಫೀಸರ್, ಹೋಗಿ ಪೀಜ್ ತೆಗೆದು ಪೀಜ್ ಹಾಕೋಗಿ ಅಂದ್ಬಿಟ್ರು. ದೊಡ್ಡಣ್ಣ ರಂಗ ಅಂದ್ರು. ಸರಿ ಆಯ್ತು, ಹಂಗೆ ಅಲ್ಲಿದ್ದೆ. ಆಮೇಲೆ ಒಬ್ರು ನಾಯ್ಡ್ ಅಂತಿದ್ರು. ಆ ನಾಯ್ಡ್ ಅವ್ರು ಏನ್ ಮಾಡಿದೆ, ಆಮೇಲೆ ಅವ್ರು ನೋಡಿದ್ರು. ಆಮೇಲೆ ಏನ್ ಕೆಲಸ ಮಾಡ್ತೀರಿ ಏನ್ ಸರ್? ಹಿಂಗೆ ನಮ್ಗೇನೋ ಒಂದು ಪಾತ್ರ ಮಾಡ್ಬೇಕು ಅನ್ನೋ ಆಸೆ ಸರ್. ಅಷ್ಟೊತ್ತಿಗೆ ಅದ್ರಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಪ್ರಕಾಶ್ ಅಂತಿದ್ದಾರೆ, ಮೀಸೆ ಪ್ರಕಾಶ್ ಅಂತಿದ್ದಾರೆ ಸರ್, ಮಧುಗಿರಿ ಪ್ರಕಾಶ್. ಅವ್ರಲ್ಲಿದ್ರು. ಅವ್ರನ್ನ ಪರಿಚಯ ಮಾಡ್ಕೊಟ್ರು ನಮ್ಗೆ. ಪರಿಚಯ ಮಾಡ್ಕೊಟ್ರು. ನೋಡಿ ಇವರು ಪ್ರೊಡಕ್ಷನ್ ಮ್ಯಾನೇಜರ್, ಇವ್ರ ಕಡೆಯಿಂದ ಹೋಗ್ಬೇಕು, ನೀವು ಅವ್ರೆಲ್ಲ ಕೇಳಿರೋ ಕೆಲಸ ಆಗಲ್ಲ, ಅದು ಇವರೇ ಇದು ತಗೊಳ್ಳೋದು ಕಳ್ಸೋದೆಲ್ಲ ಮಾಡೋದೆಲ್ಲ ಇವರೇನೆ ಅಂತ ಅಂದ್ಬಿಟ್ಟು ಅವ್ರು ಪರಿಚಯ ಮಾಡ್ಕೊಟ್ರು. ಅಪ್ಪ ಪ್ರಕಾಶ್ ಅನ್ನೋರ ಜೊತೆ ಹಾಗೆ ಸರ್ ನಮಸ್ತೆ ಅಂತ ಹಿಂಗೆಲ್ಲ ಹೇಳ್ದೆ. ಹೌದಾ ಪಾಪ ಅವ್ರು ಖುಷಿಯಿಂದ ಒಪ್ಕೊಂಡು ಆಯ್ತು. ನಂಬರ್ ಅವಾಗೇನ್ ಫೋನ್ ನಂಬರ್ ಏನಿರ್ಲಿಲ್ಲ, ಕಾಂಟ್ಯಾಕ್ಟ್ ಮಾಡಿ ಅಂತ. ಯಾಕೆಂದ್ರೆ ಅವ್ರು ರಾಮು ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು. ರಾಮು ಅವ್ರ ಜೊತೆ ರಾಮು ಅವ್ರದೇನೆ, ಹೌದು, ಬಾವ ಬಾಮೈದ ರಾಮು ಅವ್ರದೇನೆ ಫಿಲಮ್ ಆಲ್ರೆಡಿ. ಮತ್ತೆ ನನ್ಗೆ ಅದೇ ಫಿಲಮ್ ಅಲ್ಲಿ ಪುನಃ ಇದು ಚಾನ್ಸ್ ಕೊಡಕ್ಕಂತ ಅವಕಾಶ ಕೊಟ್ರು. ಒಂದ ಕಂಪ್ನಿ ಕಡೆಯಿಂದಾನೆ, ಸ್ಟೇಟ್ ಎಲ್ಲ ಕಂಪ್ನಿ ಕಡೆಯಿಂದಾನೆ, ಪ್ರೊಡ್ಯೂಸರ್ ಕಡೆಯಿಂದಾನೆ ಎಲ್ಲ ಪಾಪ ಹೋಗಿ ನಮ್ಗಲ್ಲಿ ಇದು ಇನ್ಸ್ಪೆಕ್ಟರ್ ಪಾತ್ರ ಕೊಟ್ಟಿದ್ದು. ಇನ್ಸ್ಪೆಕ್ಟರ್ ಸಪೋಟ ತೋಟದಲ್ಲಿ, ಇದು ಪ್ಯಾಲೇಸ್ ಗ್ರೌಂಡ್ ಸಪೋಟ ತೋಟ ಅಂತ ಇದೆಯಲ್ಲ, ಅಲ್ಲಿ ಇದು ಇನ್ಸ್ಪೆಕ್ಟರ್ ಪಾತ್ರ ರೋಲ್ ಕೊಟ್ಟಿದ್ರು. ಅವಾಗ ಒಳ್ಳೆ ಇನ್ನೂ ಹೆಂಗ್ ಅವಾಗಲೇ ಎಲ್ಲ ಒಂದ್ 30 ವರ್ಷದ್ದು ಸರ್ ಎಲ್ಲ. ಬಾಬು ಬೊಮ್ಮಾಯಿದ ಬಂದೆಲ್ಲ 25-30 ವರ್ಷ ಆಗಿದೆ ಅನ್ಸುತ್ತೆ. ಆಯ್ತಲ್ಲ, ಅವಾಗ ಒಂದ್ 25-30 ವರ್ಷದ್ದೇ ಇದು. ಹೌದೌದು, ಒಂದ್ 30 ವರ್ಷನೇ ಇದಾಗ್ಲಿ ಆಲ್ರೆಡಿ. ಅಲ್ಲಲ್ಲ, ನಾನು 30 ವರ್ಷ, ಹೌದು. ನನ್ಗೊಂದ್ 33-34 ಇತ್ತೇನೋ. ಆಗ 30 ವರ್ಷದ ಹಿಂದೆ ಇದು ನಡೆದಿದ್ದು ಘಟನೆ. ಆಮೇಲೆ ಆಗಲ್ಲಿ ಹೋದ್ವಿ. ಆಮೇಲೆ ಹೋದ್ರೆ ನನಗೆ ಏನು ಅಂತ ಅದ್ರ ಬಗ್ಗೆ ಫಿಲಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಏನು ಮಾಹಿತಿ ನಮ್ಗೆ ಏನು ಅಂತ ಗೊತ್ತಿಲ್ಲ. ಅವರು ಬನ್ನಿ ಅಂದ್ರು. ಆಮೇಲೆ ಹೋದ್ವಿ. ಆಮೇಲೆ ಇದು ಈಗ ನೀವು ಶಾಲಾ ದಿನಗಳಲ್ಲಿ ಕಾಲೇಜಿಗೆ ಹೋಗಿಲ್ಲ ನೀವು. ಶಾಲಾ ದಿನಗಳಲ್ಲಿ ಡ್ರಾಮಾ ಆಡೋದು ಆತರ ಯಾವ ಸಾಂಸ್ಕೃತಿಕ ನಮ್ಗೆ ಊರ್ನಲ್ಲಿ ಅಂತದ್ ಏನು ಇರ್ಲಿಲ್ಲ. ಆಮೇಲೆ ಏನಾಯ್ತು ಅಂದ್ರೆ ನಮ್ಗೆ ಟೈಮು ಇರ್ತಿರ್ಲಿಲ್ಲ. ನಮ್ಗೆ ಏನಿಲ್ಲ, ಸ್ವಲ್ಪ ಸಣ್ಣ ಪಟ್ಟ ಆಟ ಆಡ್ಕೊಳ್ಳೋದು ಸರ್ ನಾವು ಅಷ್ಟೇ. ಗೋಲಿ ಆಟ ಆಡೋದು, ಆಮೇಲೆ ಇದು ಖೋಖೋ, ಕಬಡ್ಡಿ ಅಂತ ಇಂತ ಆಟ ಆಡ್ಕೊಂತ ಇದ್. ಮತ್ತೆ ಲಾಂಗ್ ಜಂಪ್, ಹೈ ಜಂಪ್ ಏನೇನ್ ಇರ್ತದಲ್ಲ ಅದನ್ನ ಮಾಡ್ಕೊಳ್ಳೋವು. ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಗೆ ಅವತ್ತಿನ ಕಾಲದಲ್ಲಿ ನಮ್ ಸ್ಕೂಲಲ್ಲಿ ಇರ್ನೇ ಇಲ್ಲ ಸರ್. ಅದು ಯಾವ್ದು ಮಾಡಕ್ ಆಗ್ಲಿಲ್ಲ, ಅವಕಾಶನೂ ಇಲ್ಲ. ಡೈರೆಕ್ಟ್ ಆಗಿ ಇನ್ಸ್ಪೆಕ್ಟರ್ ಆಗಿ ಹೌದೌದು ಬಾಬಾ ಬಾಮೈದಾನ ಒಂದು ಫಿಲಮ್ ನಲ್ಲಿ ಇನ್ಸ್ಪೆಕ್ಟರ್ ಕೊಟ್ರು ನಮ್ಗೆ. ಕ್ಯಾಮ್ರಾ ಎದುರಿಸಿದ್ರ? ಕ್ಯಾಮ್ರಾ ಎದುರ್ಸತಿ ಹೇಳ್ಕೊಟ್ರು ಒಂದ್ಸತಿ 2 ಸತಿ. ಸ್ವಲ್ಪ ಅವತ್ತೇನಾಗಿತ್ತು ಅಂದ್ರೆ ಒಳ್ಳೆ ಫಿಟ್ ಆಗಿತ್ತಲ್ಲ, ನನ್ಗೆ ಹಾಕಿದ ಡ್ರೆಸ್ಗೂ
ಶೂ ಮತ್ತೆ ಹಾಕಿ ಶೂ ಮತ್ತೆ ಇನ್ನ ಹಾಕಿದ ಹಾಫ್ ಶರ್ಟ್ ಇದೆಲ್ಲ ಇತ್ತಲ್ಲ, ಎಲ್ಲ ಸುಸ್ತಾಗೋಗ್ಬಿಟ್ರು ಅವತ್ತಿನ ಇದ್ರಲ್ಲಿ ನೋಡಿ. ಹೌದಾ, ಏನು ತಮಿಳ್ನವರೆಲ್ಲ ಇದ್ರಲ್ಲ ಅವರೆಲ್ಲವ ಏನು ಶಿವರಾಜ್ ಕುಮಾರ್ ತರ ಅವರು ಇದ್ರಲ್ಲ ಅಲ್ಲೇನೆ, ಅವ್ರ ತರಾನೇ ಇದಾರೆ ಇವ್ರುವೆ ಅನ್ನೋ ತರದಲ್ಲಿ ಸ್ವಲ್ಪ ಅವರು ಅಲ್ಲೇ ಪಾತ್ರ ಮಾಡ್ತಾರೆ ಶಿವರಾಜ್ ಕುಮಾರ್ ಅವರು ಇದ್ರು ಅಲ್ಲೇನೆ. ಖುಷಿ ಪಟ್ರು ಅವರೆಲ್ಲ, ಚೆನ್ನಾಗಿದೆ ಗೆಟಪ್. ಪಾತ್ರ ಏನಿತ್ತು ಸರ್? ಯಾರಿಗೆ ಏನು ಅಂತ ಅದೇ ಸುಮ್ಮನೆ ಇವ್ರು ಇರ್ತಾರೆ, ಸುಮ್ನೆ ಗುಂಪಲ್ಲಿ ಇದ್ರ ಏನ್ ಒಳ್ಳೆ ಇದೆ ನಿರ್ಮಿಲಾದಲ್ಲಿ ಸುಮ್ನೆ ಜೊತೆನಲ್ಲಿ ಪೊಲಿಟಿಷಿಯನ್ ಅಲ್ಲಿ ಹೌದೌದು ಡೈರೆಕ್ಷನ್ ಸಿಗ್ಲಿಲ್ಲ ನಿಮ್ಗೆ? ಡೈಲಾಗ್ ಅವತ್ತು ಸಿಕ್ತಿಲ್ಲ ಅವ್ರ ಜೊತೆನಲ್ಲಿ ಇರೋದು, ಜೊತೆನಲ್ಲಿ ಗುಂಪಿನಲ್ಲಿ ಬರೋದು ಹೋಗೋದು ಅನ್ನೋದಂತೂ ಸೀನ್ ಕೊಟ್ರು. ಹೌದೌದು. ಆಮೇಲೆ ಶ್ರೀರಾಮನ್ನ ಒಂದೊಂದು ಫಿಲಮ್ಗೆ ಶ್ರೀರಾಮ್ ಫಿಲಮ್ ನಲ್ಲಿ ಯಾವ್ದು ಅವಿನಾಶ್ ಅವ್ರ ಜೊತೆ ಲೋಕಾಯುಕ್ತ ಆಫೀಸರ್ ಆಗಿ ಕೊಟ್ರು. ಅದ್ರಲ್ಲಿ ಸ್ವಲ್ಪ ಡೈಲಾಗ್ ಇತ್ತು. ಶ್ರೀರಾಮು ಬೆಂಗಳೂರು ಬಂದ್ ಅನ್ನೋದು ಇನ್ನೊಂದು ಫಿಲಮ್. ಯಾರು ಇವರು ಸಾಯಿ ಪ್ರಕಾಶ್ ಇದ್ರಲ್ಲ, ಪಿಕ್ಚರ್ ಫಿಲಮ್ ನಲ್ಲಿ. ಹೌದು, ನಾವು ಅನಂತ್ನಾಗು ಬಾಡಿಗಾರ್ಡ್ ಆಗಿ ಮಾಡಿದ್ವಿ. ಆ ಬಾಡಿಗಾರ್ಡ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಪೊಲಿಟಿಷಿಯನ್ ಅಲ್ವಾ, ನಮ್ಗೆ ಇದು ನಮ್ಮ ಹೆಂಡತಿ ಮಕ್ಳು ತಗೊಂಡೋಗಿ ಕೂಡ ಹಾಕೊಂಬಿಟ್ಟಿರ್ತಾರೆ, ಇದು ಯಾರನ್ನ CM ಕೊಲೆ ಮಾಡ್ಬೇಕು ನೀವು ಅಂತ ಬಾಡಿಗಾರ್ಡ್ಗಳಿಗೆ. ಆಗ ನಾವು ಗನ್ ತೆಗೆದು ಅವ್ರಿಗೆ ಶೂಟ್ ಮಾಡಕ್ ಹೋಗ್ತೀವಿ, ಯಾರಿಗೆ ಅನಂತ್ನಾಗ್ ಅವ್ರಿಗೆ. ಅವಾಗ ಅವ್ರು ಹೇಳ್ತಾರೆ ನಮ್ಮ ರಾಜಕೀಯ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಅವ್ರು ಅದ್ರ ಬಗ್ಗೆ ಪಾಪ ಬೇಜಾರ್ ಮಾಡ್ಕೊಂತಾರೆ. ಹಿಂಗಿದ್ಯಾ ನಮ್ಮ ಅಂಗರಕ್ಷಕರೇ ನನ್ನನ್ನ ಕೊಲೆ ಮಾಡೋ ಸ್ಟೇಜಿಗೆ ಬಂದ್ಬಿಟ್ರು ಅಂತ ಅವ್ರು ಪಾಪ ಇದ್ ಮಾಡ್ಕೊತಾರೆ. ಅಂತದೊಂದು ಪಾತ್ರ ಕೊಟ್ಟರು, ಖುಷಿ ಆಯ್ತದು. ಸುಮಾರು ಸಂಬಂಧಿಸಿತ್ತು. ಬೆಂಗಳೂರು ಬಂದ್ರೆ ಸುಮಾರು ಡೈಲಾಗ್ ಏನಿಲ್ಲ, ಅವ್ರ ಜೊತೆ ಅನಂತ್ನಾಗ್ ಜೊತೆ ಸ್ವಲ್ಪ ಗುರುತಿಸಿಕೊಂಡ್ರೆ ಯಾರು ನಾವು ಇವರು ಬಾಡಿಗಾರ್ಡ್ಗಳು ಸಫಾರಿ ಹಾಕೊಂಡು ಗುರುತಿಸ್ಕೊಂಡು ಅದ್ರ ಬೆಂಗಳೂರು ಬಂದು ಶ್ರೀರಾಮು. ಆಮೇಲೆ ಇದು ಯುವರಾಜ್ಯದಲ್ಲಿ ಸ್ವಲ್ಪ ಮಾಡಿದೆ. ಅದ್ರಲ್ಲೇನು ಜಡ್ಜ್ಮೆಂಟ್ ಮಾಡೋದು ಶಿವರಾಜ್ ಕುಮಾರ್ ಅವರು ಮತ್ತಿನ್ನ ಧರ್ಮ ಅವರೆಲ್ಲ ಕುಸ್ತಿ ಆಗ್ತಾ ಇರ್ತಾರೆ. ಅದು ಕೋರ್ಮಂಗ್ಲ ಅಲ್ಲಿ ದೊಡ್ಡದೊಂದು ಸ್ಟೇಡಿಯಂ ಇದೆ, ಕೋರ್ಮಂಗ್ಲ ಔಟ್ ಸ್ಟೇಡಿಯಂ. ಅದರಲ್ಲಿ ಅಲ್ಲಿ ಶೂಟಿಂಗ್ ಅದು. ಅಲ್ಲಿ ನೀವು ತೀರ್ಪುಗಾರರು ನಾವು ಒಂದು 4 ಜನ ಇದ್ವಿ ತೀರ್ಪುಗಾರರು. ಅಲ್ಲಿ ಜಡ್ಜ್ಮೆಂಟ್ ಕೊಟ್ಬಿಟ್ಟು ಮತ್ತಿನ್ನ ಅವ್ರಿಗೆ ಇದು ಶಿವರಾಜ್ ಕುಮಾರ್ ಗೆಲ್ತಾರೆ, ಅವ್ರಿಗೆ ಪ್ರೈಸ್ ಕೊಡೋದು, ಬಹುಮಾನ ಕೊಡೋದು. ಆ ಸೀನ್ ಇತ್ತು, ಮೊದಲೆಲ್ಲ ಆಯ್ತು. ಭಾಗ್ಯದ ಬಳೆಗಾರ ಅದ್ರಲ್ಲೂ ಒಳ್ಳೆ ರೋಲ್ ಕೊಟ್ಟಿದ್ರು. ಮತ್ತಿನ್ನ ಶ್ರೀರಾಮಲ್ಲಂತೂ ಲೋಕಾಯುಕ್ತ ಆಫೀಸರ್ ಅಲ್ಲಿ ಹಾಗೆ ಕೊಟ್ಟು, ಲೋಕಾಯುಕ್ತ ಆಫೀಸರ್ ಅವಿನಾಶ್ ಜೊತೆನಲ್ಲಿ ಅವ್ರ ಜೊತೆನಲ್ಲಿ ಹೋಗೋದು ಬರೋದು ಅಂತ ಕೊಟ್ರು. ಅದ್ರ ಒಂದ್ ಸ್ವಲ್ಪ ಆಯ್ತು. ಸಂತದಲ್ಲಿತ್ತು ಸ್ವಲ್ಪ. ಕೊಡ್ತಾ ಇದ್ರು ಸರ್ ಪಾತ್ರಕ್ಕೆ? ಸರ್ ಕೊಡೋದು ಕೊಡ್ತಾ ಇದ್ರು ಇಲ್ಲ ಅವಾಗ ಕೊಡ್ತಾ ಇದ್ರು ಕಂಪ್ನಿ ಕಡೆಯಿಂದ. ಹೌದೌದು. ನನಗ್ ದುಡ್ಡಿಂಕಿಂತ ಮೇನು ಪಾತ್ರಗಳು ಮೇನು. ಪಾಪ ಮೋಸ ಮಾಡ್ತಾರೆ ಸರ್. ಅದ್ರ ಬಗ್ಗೆ ಇನ್ನೊಂದೇನಪ್ಪಾ ಅಂದ್ರೆ ಫಿಲಂ ಫೇರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಭಗವಂತಿ ಅನ್ನಪೂರ್ಣೇಶ್ವರಿ ಸರ್ ಟಿಫನ್ ಊಟ ಕಾಫಿ ತುಂಬಾ ಚೆನ್ನಾಗಿ ಕೊಡ್ತಾರೆ. ಟೈಮ್ ಟು ಟೈಮ್ ಸರ್. ಮನೆಯಲ್ಲೂ ನಮ್ಗೂ ಆತರ ಸಿಗಲ್ಲ, ಆತರ ಕೊಡ್ತಾರೆ. ಅವ್ರಿಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ. ಯಾಕೆ ಅಂತ ಅಂದ್ರೆ ಅದೊಂದು ಫೀಲ್ಡ್ ಚೇಂಬರ್ಗೆ ಒಳ್ಳೇದಾಗ್ಲಿ ಸರ್. ಯಾಕೆಂದ್ರೆ ಅಷ್ಟೊಂದು ಜನ ಮೇಂಟೈನ್ ಮಾಡೋದು ಎಲ್ಲ ಇದೆಯಲ್ಲ ಸರ್, ಭಾರಿ ಕಷ್ಟ ಇದೆ. ಈಗ ನಮ್ಮ ಮನೆಯಲ್ಲಿ 4 ಜನನ ಸುಧಾರ್ಸೋದ್ ಕಷ್ಟ ಇರ್ತದೆ. ಅಷ್ಟೊಂದು ಜನಕ್ಕೆಲ್ಲ ಟಿಫನ್ ಊಟ ಕಾಫಿ ಟೀ 6 ಗಂಟೆ. ಈಗ ಬೆಳಿಗ್ಗೆ ಹೊತ್ತು ಟಿಫನ್ ಎಲ್ಲ 8, ನಾವು ಮನೆಯಲ್ಲಿ ತಿನ್ನೋದು 10 ಗಂಟೆ ಆಗುತ್ತೆ ಏನೋ ಗೊತ್ತಿರಲ್ಲ. 8:30 ಟಿಫನ್, 8:30 9 ಗಂಟೆ ಟಿಫನ್ ಕೊಡ್ತಾರೆ, ಕಾಫಿ ಟೀ. ಪುನಃ 11 ಗಂಟೆ ಕಾಫಿ ಕೊಡ್ತಾರೆ. ಪುನಃ 11 ಗಂಟೆ ಆದ್ಮೇಲೆ ಪುನಃ ಅಲೆಯ 1:30 ಊಟ, ಬಿಸಿ ಬಿಸಿ ಊಟ ಅಂದ್ರೇನು ಊಟ ಒಳ್ಳೆ ಊಟನೇ ಸರ್. ಚಪಾತಿ ಇರ್ತದೆ, ಮುದ್ದೆ ಇರ್ತದೆ, ಆಮೇಲೆ ಸಾಗು ಚಪಾತಿ ಎಲ್ಲ ಊಟ ಚೆನ್ನಾಗಿರುತ್ತೆ. ಊಟದ ಬಗ್ಗೆ ಏನ್ ಮಾತಾಡೋಂಗಿಲ್ಲ. ಪುನಃ ಎಲೆ 3 ಗಂಟೆ 4 ಗಂಟೆ ಕಾಫಿ ಬರ್ತದೆ. ಇನ್ನು 6 ಗಂಟೆ ಆಯ್ತು ಪುನಃ ಟಿಫನ್ನು. ಮತ್ತಿನ್ನು 9 ಗಂಟೆ ಮೇಲಾದ್ರೆ ಪುನಃ ಊಟ. ಚೆನ್ನಾಗಿದೆ ಸರ್. ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಪಾಪ ಅನ್ನ ಊಟ ಮಾಡ್ಬಿಟ್ಟಿದೀವಿ. ಅದು ನಮ್ಮ ಜನಗಳಿಗೆ ನಾನು ಹೇಳೋದೇನು ಅಂತಂದ್ರೆ ಕನ್ನಡ ಬೆಳೆಸ್ಬೇಕು ಸರ್. ಅದು ಯಾಕೆಂದ್ರೆ ನೋಡ್ಲಿಕ್ಕೆ ಜನ ನೋಡ್ತಾ ಇಲ್ಲ, ಕನ್ನಡನೇ ನೋಡ್ತಾ ಇಲ್ಲ. ಕನ್ನಡ ನೋಡಿದ್ರೆ ತಾನೇ ಜನಗಳದೊಂದು ಅನುಕೂಲ ಆಗೋದು. ಫಿಲಂ ತೆಗಿಯಕ್ಕೆ ಪಾಪ ಅವ್ರು ಎಷ್ಟು ಕಷ್ಟ ಬಿದ್ದು ಎಷ್ಟೊಂದು ದುಡ್ಡಾಗಿ ಎಂತೆಂಥ ಫಿಲಂಗಳು ತೆಗೆದ್ರು ಅವ್ರು ಹಿಂದಿ ತೆಲುಗು ತಮಿಳು ಹೋಗ್ತಾರೆ. ಆತರ ನನ್ನ ಜನಗಳಲ್ಲಿ ನಾನು ಬೇಡ್ಕೊಳ್ಳೋದೇನಪ್ಪಾ ಅಂದ್ರೆ ಕನ್ನಡ ನೋಡಿ, ಕನ್ನಡ ಬೆಳೆಸಿ ಅಂತ ನಾನು ಮನವಿ ಮಾಡ್ತೀನಿ. ನಾನು ಪುಸ್ತಕ 10 ಸತಿ 1 ಸತಿ ಇಲ್ಲದ್ರೆ 10 ಸತಿ ನಾನು ಕೈ ಮುಗಿ ಕೇಳ್ಕೊಂತೀನಿ. ಕನ್ನಡ ಚಿತ್ರರಂಗ ಬೆಳೆಸಿ. ನೀವು ಬೆಳೆಸಿಲ್ಲ ಅಂದ್ರೆ ಹೇಗೆ ಹೋಗುತ್ತೆ ಅಲ್ಲ. ದಿನ ಪ್ರತಿ ಮೇಲೆ ಸರ್ವನಾಶ ಆಗೋಗ್ಬಿಡ್ತಾರೆ, ಕನ್ನಡ ನಿಲ್ದಂಗ ಆಗುತ್ತೆ. ನಾನು ನನ್ನ ಮನೆಯಲ್ಲೂ ಮಕ್ಳಿಗೆ ಹೇಳ್ತೀನಿ. ಮಕ್ಳು ಮಗ ಸೊಸೆ ಇರ್ತಾರಲ್ಲ, ಏನಾದ್ರು ತೆಲುಗು ಅಂತ ಹೇಳ್ತಾ ಹೋದ್ರೆ ಬೇಡಪ್ಪ, ಕನ್ನಡ ಮೊದ್ಲು ನೋಡಿ, ಕನ್ನಡಕ್ಕೆ ಆದ್ಯತೆ ಕೊಡಿ. ನಾವು ತಿಂತಾರ ಅನ್ನ ಕನ್ನಡ.
ಕನ್ನಡದಿಂದನೇ ನಾವು ಬೆಳೀತಾ ಇರೋದು. ಈ ಕನ್ನಡಾಂಬೆಯಿಂದ ನಾವು ಜನ್ಮ ಎತ್ಕೊಂಡ್ ಬಂದು ಭೂಮಿ ಮೇಲೆ ಇರೋದು. ನೀವು ಬೆಳೆಸ್ಬೇಕಾದ್ರೆ ಕನ್ನಡ ಅಂದ್ಬಿಟ್ಟು ನಾನು ಸರ್ ನನಗೆ ಇವತ್ತು ಕೂಡ ಇಂಗ್ಲಿಷ್ ನಲ್ಲಿ ಯಾವ್ದು ಎಲ್ಲೇ ಏನೇ ಹಿಂದಿ ಇಂಗ್ಲಿಷ್ ಯಾವ್ದು ಏನು ಬರಲ್ಲ ಸರ್. ಇಂಗ್ಲಿಷ್ ಕೂಡ ಅಷ್ಟೇ ನನಗೆ ಬರಲ್ಲ. ಕನ್ನಡನೇ ಮೇನ್. ನಾನು ಕನ್ನಡ ಬಿಟ್ಟು ಯಾವ ಭಾಷೆನೂ ಹೇಳಲ್ಲ, ಕನ್ನಡನೇ ನನಗೆ ಮೇನು. ಕನ್ನಡ ನನ್ನ ಗುರು. ಯಾಕೆ ಅಂತ ಅಂದ್ರೆ ಅದು ಮಾತೃಭಾಷೆ. ಆದ್ರಿಂದ ಕನ್ನಡ ನೀವು ಆದಷ್ಟು ಬೆಳೆಸಿ ಅಂತಾನೆ ಎಲ್ಲ ಕನ್ನಡಿಗರ ಜವಾಬ್ದಾರಿ. ಹೌದೌದು, ಜವಾಬ್ದಾರಿ ಎಲ್ರಿಗೂ ಜವಾಬ್ದಾರಿ ಎಲ್ಲ ಜವಾಬ್ದಾರಿ ತಗೋಬೇಕು. ಎಲ್ಲ ಥಿಯೇಟರ್ಗೆ ಹೋಗಿ ಫಿಲಂ ನೋಡ್ಬೇಕು ಆದಷ್ಟು ಕನ್ನಡ. ಸರ್ ಈಗ ಎಷ್ಟೋ ಜನ ಕನ್ನಡ ನೋಡ್ಲಿ ಅಂತ ಹಾಕ್ತಾರೆ ಸರ್, ಥಿಯೇಟರ್ಗೆ ಹಾಕ್ತಾರೆ. ಹೋಗಲ್ಲ ಜನ, ಹೋಗ್ಬೇಕು ಜನ ಹೋಗ್ಬೇಕು, ಬೆಳೆಸ್ಬೇಕು. ನೀವು ಬೇರೆ ಭಾಷೆ ನೋಡ್ಬೇಡಿ ಅಂತಲ್ಲ, ಪ್ರಾಮುಖ್ಯತೆ ಕೊಡಿ ನಮ್ಮದಕ್ಕೆ. ನಮ್ದು ಏನಿದೆ ಅದಕ್ಕೆ ಪ್ರಾಮುಖ್ಯತೆ ಕೊಡಿ, ಬೆಳೆಸಿ. ಮುಂದೆ ಒಂದ್ ದಿವಸ ಅವರು ಪಾಪ ಮುಂದೆ ಇನ್ನೂ ಹುಮ್ಮಸ್ಸಿಂದ ಇನ್ನೂ ಒಳ್ಳೊಳ್ಳೆ ಫಿಲಂಗಳು ಕೊಡ್ತಾರೆ. ಒಳ್ಳೊಳ್ಳೆದು ಇನ್ನೂ ನಮ್ಗೆ ಮಾಹಿತಿ ಗೊತ್ತಾಗ್ತಾ ಇರ್ತದೆ, ತಿಳಿಸ್ತಾರೆ, ಅನುಕೂಲ ಆಗತ್ತೆ ಅಂತ ನಾನು ಕೇಳ್ತೀನಿ ಸರ್. ಎಲ್ಲ ಅದನ್ನ ನಶಿಸಿ ಹೋಗ್ಬಿಡುತ್ತೆ ಅಷ್ಟೇ. ಹೌದು, ಹೋಗುತ್ತೆ ಸರ್. ಹೌದೌದೌದು, ಮರೆ ಆಗುತ್ತೆ. ಹೌದೌದು, ಅಂದ್ರೆ ಜನ ಜವಾಬ್ದಾರಿ ಬರೀ ಇದು ಈಗ ನಮ್ಮ ಭಾಷೆ ಈ ದೇಶದಲ್ಲಿ ಬೇರೆ ಭಾಷೆಗೆ. ಹೌದು ಸರ್, ಫ್ಯಾಮಿಲಿ ಒಂದೊಂದ್ ದಿವ್ಸ ಈಗ ಏನ್ ಗೊತ್ತಾ, ದಿನ ಹೋಗಿ ಅಂತ ನಾವ್ ಹೇಳಲ್ಲ ಸರ್. ಒಂದು ಬಂದಾಗ ಒಂದ್ ಕನ್ನಡ ಒಂದಿದ್ದಾಗ ಹೋಗಿ ನೋಡ್ಬೇಕು ಸರ್. ಈಗ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದ್ ನಾನು ಮೇನೆಲ್ಲ ನಾನು ಹೇಳೋದು. ಈಗ ಕೆಲವು ಚೆನ್ನಾಗಿರ್ತವೆ, ಕೆಲವು ಸ್ವಲ್ಪ ಇದಾಗಿರ್ತವೆ. ಚೆನ್ನಾಗಿದೆ ಅಂತ ಮಾತ್ರ ನೀವ್ ಯಾಕೆ ಹೋಗ್ತೀರಾ? ಎಲ್ಲ ನೋಡಿ ಅಂತ. ಮಕ್ಕಳು ಮಾಡೋ ತಪ್ಪು ಎಲ್ಲ ತಿಳ್ಕೊಳ್ಳೇಬೇಕು. ಹೌದೌದೌದೌದು. ಈಗ ಆ ರೀತಿ ತಿಳ್ಕೊಂಡಾದ್ರೂ ಬೆಳೆಸ್ಬೇಕು. ಕನ್ನಡ ಬೆಳೆಸ್ಬೇಕು ಸರ್. ಕನ್ನಡ ಬೆಳೆಸಿದ್ರು ಮಾತ್ರ ಕನ್ನಡ ಉಳಿಯುತ್ತೆ, ಇಲ್ಲ ಅನ್ನೋ ಕಷ್ಟ ಆಗುತ್ತೆ. ಅದರಿಂದ ಕನ್ನಡ ಬೆಳೆಸಿ ಅಂತ ಎಲ್ರಿಗೂ ಮನವಿ ಮಾಡಿ ಕೈ ಮುಚ್ಚಿ ಕೇಳ್ಕೊತೀನಿ ಜನಗಳಲ್ಲಿ. ಮತ್ತೆ ನಿಮ್ದು ಈ ಪ್ರೆಸೆಂಟ್ ನೀವು ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದೀರಿ. ಹೌದೌದೌದು. ಈಗ ಯಾವ್ಯಾವ ಮಾಡ್ತಾ ಇದ್ರಿ ಸರ್? ಸರ್ ಸಣ್ಣ ಪುಟ್ಟ ಈ ಪಾತ್ರಗಳು ಸರ್, ಈಗ ಸೀರಿಯಲ್ಗಳಲ್ಲಿ ಮತ್ತೆ ಅಮೃತಧಾರೆಯಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದೆ. ಆಮೇಲೆ ಮತ್ತಿನ್ನ ಭಾಗ್ಯಲಕ್ಷ್ಮಿ, ಮತ್ತಿನ್ ಫಿಲಂಗಳಲ್ಲಿ ತುಂಬಾ ಫಿಲಂಗಳಲ್ಲಿ ಏನೋ ಸಣ್ಣ ಪುಟ್ಟ ಪಾತ್ರ ಕೊಟ್ಟಿದ್ದಾರೆ ಸರ್. ನನಗೆ ಖುಷಿ ಅವರು ಕೊಟ್ಟರು. ಮತ್ತೆ ಜಡ್ಜ್ ರೋಲ್ ಕೊಟ್ರು, ಮತ್ತಿನ್ನ ಅದು ಖುಷಿ ಆಯ್ತು. ಮತ್ತೆ ಇನ್ಸ್ಪೆಕ್ಟರ್ ರೋಲ್ಗಳು, ಮತ್ತೆ MLA ಒಳ್ಳೊಳ್ಳೆ ರೋಲ್ಗಳು ಕೊಡ್ತಾ ಇದ್ದಾರೆ. ಯಜಮಾನ್ ರೋಲು, ಗೌಡ್ರ ರೋಲು ಕೊಡ್ತಾ ಇದ್ದಾರೆ ಸರ್. ಒಳ್ಳೊಳ್ಳೆ ರೋಲ್ಗಳು ಕೊಡ್ತಾ ಇದ್ದಾರೆ. ಅವ್ರೆಲ್ರಿಗೂ ನಾನು ಕೃತಜ್ಞತೆಯಾಗಿ ಅವರ ಋಣಿಯಾಗಿರ್ತೀನಿ ನಾನು. ಪಾಪ ಚೆನ್ನಾಗಿ ನೋಡ್ಕೊಂತಾರೆ, ಹೋದಾಗ ಕೊಡ್ತಾರೆ, ನೋಡ್ಕೊಂತಾರೆ. ಹೆಂಗೋ ಅನ್ನಪೂರ್ಣೇಶ್ವರಿ ಅಂತೂ ಮಾಮೂಲಿ ಹೇಳಿದ್ನಲ್ಲ ಸರ್, ಊಟ ಅಂತ ಚೆನ್ನಾಗಿ ಕೊಡ್ತಾರೆ. ಖುಷಿಯಾಗಿದ್ದೀವಿ ಸರ್. ಹೋಗ್ತೀನಿ ನಾನು, ಇವಾಗ ಒಂದು ಶೂಟಿಂಗ್ ಹೋಗ್ತಾ ಇರ್ತೀನಿ. ಸಣ್ಣ ಪುಟ್ಟ ಪಾತ್ರ ಕೊಟ್ಟಂತ ಅವಕಾಶ ದೊಡ್ಡವ್ ಕೊಟ್ಟರು ನಾನು ಮಾಡ್ತೀನಿ. ಅವಕಾಶ ಸಿಕ್ಕಿದ್ರೆ ಮಾಡ್ತೀನಿ. ಇನ್ನು ಭಗವಂತ ಅದಕ್ಕೂ ಕೊಡ್ತಾನೆ ಅನ್ಸುತ್ತೆ. ಟೈಮ್ ಬರ್ಬೇಕಲ್ವಾ, ಅದಕ್ಕೋಸ್ಕರ ಟೈಮ್ ಕಾಯ್ತಾ ಇದ್ದೀನಿ. ಒಟ್ಟು ಆಶಾವಾದಿಯಾಗಿ ಇದೀರಿ. ಆಶಾವಾದ ಇದೆ, ಹೌದು. ಕೊಡ್ತಾರೆ, ನಮ್ಮನ್ನ ಕರೀತಾರೆ, ಒಂದಲ್ಲ ಒಂದು ಗುರುತಿಸ್ತಾರೆ. ಹೌದೌದು. ಇವಾಗ ಆಲ್ರೆಡಿ ಸಣ್ಣ ಪುಟ್ಟ ಸೀರಿಯಲ್ಗಳಲ್ಲೆಲ್ಲ ಮರ್ಯಾದೆ ರಾಮಣ್ಣ, ಮತ್ತಿನ್ನ ಭಾಗ್ಯಲಕ್ಷ್ಮಿ, ಯಾವ್ದೋ ಪಾತ್ರ ತುಂಬಾ ಸೀರಿಯಲ್ಗಳಿದೆ ಸರ್. ಯಾವ್ಯಾವ್ದೋ ಎಲ್ಲ ಮಾಡಿದೀವಿ. ಭಾಗ್ಯಲಕ್ಷ್ಮಿ, ಅಮೃತಧಾರೆ, ಆಮೇಲೆ ಮತ್ತಿನ್ನ ವಾಸುದೇವ ಕುಟುಂಬ, ಯಾವ್ದು ಸೀರಿಯಲ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ ಸರ್. ಈಗ ನಿಮ್ದು ವೃತ್ತಿ ಬದುಕಿಂದ ಆಯ್ತು, ಮತ್ತೆ ನಿಮ್ದು ಹವ್ಯಾಸಿ ಬದುಕಿಂದ ಆಯ್ತು. ಹೌದೌದೌದು. ಈಗ ನಿಮ್ದು ಸ್ವಂತ ಜೀವನ, ನೀವು ನಿಮ್ಮ ಖಾಸಗಿ ಜೀವನ, ನಿಮ್ಮ ಫ್ಯಾಮಿಲಿ, ಮತ್ತೆ ನೀವು ನಿಮ್ ತಂದೆ ತಾಯಿ, ನೀವು ಹುಟ್ಟಿದಾಗ ನಿಮ್ಮ ವಾತಾವರಣ ಹೆಂಗಿತ್ತು ಸರ್? ಸರ್ ಈಗ ನಮ್ದು ತಂದೆ ತಾಯಿ ಹೆಸರು? ಸರ್ ಈಗ ನಮ್ದು ಹುಟ್ಟಿದಂತ ಊರು ಅರ್ಕೂರು. ನಮ್ದು ಮೂಲ ಬಂದು ಎಳಂದೂರು. ಅಲ್ಲಿಂದ ಬಂದು ಏನೋ ಕಾರಣಾಂತರಗಳಲ್ಲಿ ಬಂದು ಸೇರ್ಕೊಂತಾರ ಸರ್. ಯಾರು? ನಾಲ್ಕಲ್ಲಿ ಆಗಿದೆ ಆಲ್ರೆಡಿ. 4 ತಲೆ ಹಿಂದೆ ಎಳಂದೂರು ಮೂಲತಃ ಅದು ಇವತ್ತು ತಾಲೂಕು ಹೆಡ್ಕ್ವಾರ್ಟರ್ ಆ ಊರನ್ನ ಬಿಟ್ಟು ಇವಾಗ್ಲೂ ಇಂಥ ಕಡೆಯವ್ರು ಅಲ್ಲಿ ಹೋಗಿದ್ದಾರೆ ಅಂತ ಸ್ವಲ್ಪ ಗುರುತಿಸ್ತಾರೆ. ಆ ಊರನ್ನ ಬಿಟ್ಟು ನಮ್ದಿಲ್ಲ ಅರ್ಕು ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕು ಮಾದೇಹಳ್ಳಿನ ಒಂದು 80 ಗ್ರಾಮ, 80 ಮನೆ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ ಜನನ ಸರ್. ನಾವು ಆಲ್ರೆಡಿ 13 ಜನ ಮಕ್ಕಳು ಸರ್. ತಂದೆ ತಾಯಿ ಹೆಸರು ಸರ್? ನಮ್ಮ ತಂದೆ ಹೆಸರು ಮಲ್ಲಿಕಾರ್ಜುನಯ್ಯ ಅಂತ, ನಮ್ಮ ತಾಯಿ ಹೆಸರು ಅನ್ನಪೂರ್ಣೇಶ್ವರಿ ಗೌರಮ್ಮ ಸರ್. ತುಂಬಾ ಅವ್ರ ಶ್ರಮ ಇವತ್ತು ಕಣ್ಣಲ್ಲಿ ನಾನು ನೀರ್ ಹಾಕ್ತೀನಿ ಸರ್. ನಾವು ಅವ್ರಿಗೆ
ಏನು ಕೊಡಕ್ಕಾಗ್ಲಿಲ್ಲ ನಾವು ಪಾಪ ನಮ್ಗ ನಿಮ್ಮ ಯಶಸ್ಸು ಹೌದೌದು ಯಶಸ್ಸು ಇದನ್ನ ನೋಡ್ಲಿಲ್ಲ. ನೋಡ್ಲಿಲ್ಲ ಅವ್ರು. ನೋಡಿ ನಮ್ ತಂದೆ ಅಲ್ಪ ಸ್ವಲ್ಪ ನೋಡಿದ್ರು. ನಮ್ ತಾಯಿಯವ್ರಂತೂ ಎಷ್ಟು ದಿವ್ಸ ಊಟ ಮಾಡಿದ್ರು ಇಲ್ವೋ ಗೊತ್ತಿಲ್ಲ. ಎಷ್ಟು ದಿವ್ಸ ನಮ್ಗೆ ಮಕ್ಳಿಗೆ ಕೊಟ್ಬಿಟ್ಟು ಅವ್ರು ಊಟ ಮಾಡಿದ್ರು ಇಲ್ವೋ ಏನು ಗೊತ್ತಿಲ್ಲ ಸರ್. ನಾವ್ ಇವತ್ತು ನಮ್ಮ ತಾಯಿ ನೆನ್ಕೊಂಡಾಗ ನಮ್ ಕಣ್ಣಲ್ಲಿ ನೀರು ಇಳಿತಾ ಇರ್ತದೆ ಸರ್. ಯಾಕೆ ಅಂತ ಅಂದ್ರೆ ಪಾಪ ಅಷ್ಟು ಶ್ರಮ ಬಿದ್ದು ಅನ್ಪೂರ್ಣೇಶ್ವರಿ ತರ ಸರ್ 13 ಜನ ಮಕ್ಳುಗಳಲ್ಲಿ ನಮ್ಮ ತಂದೆಗೆ 13 ಜನ ಮಕ್ಳು ಸರ್. ಅವ್ರ ಅದ್ರಲ್ಲಿ ಹಿರಿಯ ಹೆಂಡತಿಗೆ ಒಬ್ಬ ಮಗ ಇದ್ದಾಗ ಇಬ್ರು ಹೆಂಡತಿ ಸರ್. ಇಬ್ರು ಹೆಂಡತಿನಲ್ಲಿ ಏನಾಯ್ತು ಅಂದ್ರೆ ಅವರು ಹೊಳೆಸಿಪುರ ತಾಲೂಕು ತೇಜೂರು ಮಾಯಗೋಡ್ನಳ್ಳಿ ಅನ್ನೋರು ಎರಡನೇವರು ದೊಡ್ಡವ್ರು ತೇಜೂರು ಅವ್ರು ದೊಡ್ಡವರು ಅಂದ್ರೆ ನಿಮ್ಮ ದೊಡ್ಡಮ್ಮ ಅವರು ಹುಟ್ಟಿ 12 ವರ್ಷ 13 ವರ್ಷದ ಮಗ ಇದ್ನಂತೆ. ಆ ಮಗ ಇದ್ದಾಗ ಏನಾಗಿದೆ ಅಂತ ಅಂದ್ರೆ ಇಲ್ಲಿ ಪ್ಲೇಗ್ ಕಾಯಿಲೆ ಬರೋದಂತ ಅವಾಗ. ಪ್ಲೇಗ್ ಹೌದೌದು ಪ್ಲೇಗ್ ಕಾಯಿಲೆ. ಅವಾಗ ಒಬ್ಬ ಮಗ ಇಬ್ರು ಒಂದೇ ದಿವಸ ತಿರ್ಕೊಂಡು ಎಕ್ಸ್ಪೈರ್ಡ್ ಆಗ್ಬೋದು. ಇನ್ನು ಪಾಪ ನಮ್ ತಂದೆ ಇನ್ನೇನ್ ಮಾಡ್ತಾರೆ, ಅವ್ವನೂ ಇಲ್ಲ ಮಗನೂ ಇಲ್ಲ. ಆಗೇನ್ ಮಾಡಿದ್ರು ನಮ್ ತಾಯಿನ ಪಾಪ ಇನ್ನೂ 13-14 ವರ್ಷ ಅಂತ ಅವ್ರ ಪಾಪ ತುಂಬಿದ ಮನೆಯಲ್ಲಿ ಒಳ್ಳೆ ಕುಟುಂಬದಿಂದ ತುಂಬಾ ಅನುಕೂಲಸ್ಥರ ಮನೇಲೆ ಹುಟ್ಟು ಬಂದವರು ಪಾಪ ನಮ್ ತಾಯಿ. ನಮ್ ತಂದೆ ಪರವಾಗಿ ಚೆನ್ನಾಗಿದ್ರು ಸರ್. ಇಲ್ಲೂ ಅಂತ ಕಷ್ಟ ಇಲ್ಲ, ಚೆನ್ನಾಗಿದ್ರು. ಎಲ್ಲ ಸಪ್ರೇಟ್ ಆಗಿದ್ರು, ಚೆನ್ನಾಗಿದ್ರು. ಆಮೇಲೆ ನಾವು ಮಕ್ಳುಗಳು ನಾವು ಈಗ ಆಲ್ರೆಡಿ ಉಳಿದವರು 9 ಜನ. 5 ಜನ ಗಂಡ್ ಮಕ್ಳು, 4 ಜನ ಹೆಣ್ಮಕ್ಳು. ಅಲ್ಲೇನಾಯ್ತು ಅಂದ್ರೆ ನಮಗೆ ಸಮಸ್ಯೆ ಏನಾಯ್ತು ಅಂದ್ರೆ ನಮ್ಗೆ ಈ ತರ ಪಾಪ ಸ್ವಲ್ಪ ಕಷ್ಟ ಬರಕ್ಕೆ 4 ಜನ ಹೆಣ್ಮಕ್ಳು ದೊಡ್ಡವರೇ ಮೊದ್ಲೇ. ಒಂದಾಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು ಹೆಣ್ಮಕ್ಳು. ಆಗ ನಮ್ಮ ಅಪ್ಪ ಏನ್ ಮಾಡಿದ್ರು, ಬರೀ ಹೆಣ್ಮಕ್ಳೇ ಆದ್ರಲ್ಲ ಅಂತ ಆಸ್ತಿ ಮಾರಕ್ ಶುರು ಮಾಡ್ಬಿಟ್ರು. ಇರ್ತಕ್ಕಂಥ ಜಮೀನ್ ಮಾರಕ್ ಶುರು ಮಾಡ್ಬಿಟ್ರು. ನಮ್ಮಮ್ಮ ಬ್ಯಾಡಿ ಅಂತ ಹೇಳಿದ್ರು, ಕೇಳಲಿಲ್ಲ. ಆಮೇಲೆ ಇದು ಹೆಂಗೋ ನಡ್ಕೊಂಡು ಹೋಗ್ತಾ ಇತ್ತು. ಅವಾಗೆಲ್ಲ ಪರವಾಗಿಲ್ಲ, ಹೆಂಗೋ ಜೀವನ ನಡ್ಕೊಂಡು ಹೋಗ್ತಾ ಇತ್ತು. ಹೆಣ್ಮಕ್ಳೆಲ್ಲ ಮದ್ವೆಗೆ ಬಂದ್ರು. ಆಮೇಲೆ ಅಷ್ಟೊತ್ತಿಗೆ ಗಂಡ್ ಮಕ್ಳಿಲ್ಲ ಅಂತಿದ್ರೆ ಅಷ್ಟೊತ್ತಿಗೆ ನಮ್ಮ ಅಣ್ಣ ದೊಡ್ಡಣ್ಣ ಹುಟ್ಟಿದ್ರು. ಆ ದೊಡ್ಡಣ್ಣ ಹುಟ್ಟಾಗ ಏನಾಯ್ತು, ನಮಗೆ ಸ್ವಲ್ಪ ಪರಿಸ್ಥಿತಿ ಮೂಲ ನಕ್ಷತ್ರ ಅಂತ ಬರುತ್ತೆ. ಆ ಮೂಲ ನಕ್ಷತ್ರ ಬಂದ್ರೆ ಸ್ವಲ್ಪ ದಿವಸ ಅಮ್ಮ ತಂದೆ ತಾಯಿ ಮರಣ ಇಲ್ಲದವ್ರು ಏನೋ ಸಮಸ್ಯೆಗಳು, ದೊಡ್ಡ ಸಮಸ್ಯೆಗಳು ಬಂದೇ ಬರುತ್ತೆ. ಆ ತರ ಸಮಸ್ಯೆಗಳನ್ನ ಎದುರಿಸ್ಬೇಕಾಯ್ತು ಮನೆಯಲ್ಲಿ. ತುಂಬಾ ಕಷ್ಟ. 14 ವರ್ಷ ಜೈಸ್ ಹೇಳಿರಂತ 14 ವರ್ಷ ಕಷ್ಟ ಇದೆ ಕಣಪ್ಪ ಅಂತ. ಆ 14 ವರ್ಷ ಕಷ್ಟ ಬಂದ್ಬಿಡ್ತು. ನಮ್ಗೇನು ಪರಿಸ್ಥಿತಿ ಅಂದ್ರೆ ಈಗ ಮಕ್ಳುಗಳು ಆಗ್ತಾನೆ ಇರೋದು. 13 ಜನ ಮಕ್ಳು ಸರ್. 13 ಜನದಲ್ಲಿ 4 ಜನ ತೀರೋಗಿರೋದು. ನಾವು ಕಂಡಂಗೆ ಒಬ್ರು ತೀರೋದು. ನನ್ನ ತಮ್ಮನ ಜೊತೆ ನನ್ನ ತಮ್ಮ ಹಿಂದ್ಗಡೆ ಇದ್ರಲ್ಲ, ಅವ್ರೊಬ್ರು ತೀರೋಗ್ಬಿಟ್ರು. ಅವಾಗ ಸಮಸ್ಯೆಗಳು ಎದುರಿಸ್ಬೇಕಾಯ್ತು, ನೋವುಗಳನ್ನು ಅನುಭವಿಸ್ಬೇಕಾಯ್ತು. ನಾವು ರಾಜ್ಯದ ದಿವಸ ಬಂದ್ರೆ ನಮ್ಗೆ ಸ್ಲೇಟು ಬಳಪಕ್ಕಾಗುತ್ತಲ್ಲ ಅಂತ ಕೆಲ್ಸಕ್ಕೆ ಹೋಗವ್ ಸರ್. ಅವಾಗ ಎಷ್ಟು 50 ಪೈಸೆ ಕೊಡು, 50 ಪೈಸೆ. ಅವಾಗೆಲ್ಲ ಇದು 7ನೇ ಕ್ಲಾಸ್ 7, 12 ವರ್ಷ ರಜದ ದಿವಸ ಬಂತು ಅಂದ್ರೆ ಸ್ಲೇಟ್ ತಗೊಳಕ್ಬೇಕು, ಬಳಪ ತಗೊಳಕ್ಬೇಕು, ಟೂರ್ ಹೋಗ್ಬೇಕು ಅಂದ್ಬಿಟ್ಟು ಯಾರು ಕೆಲಸ ಕರೆದು ಅವ್ರ ಮನೆಗೆ ಹೊರಟೋಗ್ಬಿಡು. ಏನ್ ಕೆಲಸ, ಏನಾದ್ರು ಒಂದೊಂದು ಕೆಲಸ ಮಾಡ್ಸೋದು. ಈಗ ನಾಟಿ ಹಾಕ್ಸೋದು, ಇದು ಮಾಡ್ಸೋದು, ಜಮೀನ್ ಕೆಲ್ಸಕ್ಕೆ ಕರ್ಕೊಂಡು ಹೋಗೋ ಮಾಡ್ತಾ ಇದ್ವಿ. ಅವಾಗಿನ ಪರಿಸ್ಥಿತಿ ಹಂಗಿತ್ತು. ಅವಾಗೆಲ್ಲ ನನ್ಗೇನಪ್ಪಾ ಅಂದ್ರೆ ಅವತ್ತಿಂದನೂ ನಾನ್ ಸೋಂಬೇರಿತನ ಅನ್ನೋದಿಲ್ಲ. ಕೆಲಸ ಮಾಡ್ಬೇಕು, ದುಡಿಬೇಕು ಅನ್ನೋದೊಂದು ನನಗೆ ಇವತ್ತು ಛಲ ಸರ್. ನಾನು ಇವತ್ತೂ ಕೆಲಸ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಇವತ್ತು ನಾನು ಕೂತ್ಕೊಳ್ಳಲ್ಲ, ನಾನು ಏನಾದ್ರು ಮಾಡ್ತಾ ಇರ್ತೀನಿ. ಆಮೇಲೆ ಇದು ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಹಂಗಾವೆಲ್ಲ ಕಷ್ಟ ಬಂತು. ಆಮೇಲೆ ಹೆಣ್ಮಕ್ಳುಗಳೆಲ್ಲ ಮದುವೆ ಮಾಡೋ ಸ್ಥಿತಿ ಬಂತು. ಚೆನ್ನಾಗಿದ್ರು. ನಮ್ಮ ಅಣ್ಣ ಒಟ್ಟಿಂದ ಸ್ವಲ್ಪ ಕಷ್ಟ ಬಂತು. ಹೆಣ್ಮಕ್ಳೆಲ್ಲ ಮದುವೆ ಮಾಡಿದ್ರು. ನಾವೆಲ್ಲ ಹಂಗ ಆಡ್ಕೊಂಡು SSLC ನಲ್ಲಿ 8ನೇ ಕ್ಲಾಸ್ಗೆ ನಮ್ಮನ್ನ ತಗೊಂಡೋಗ್ಬಿಟ್ಟು 7th ಇಯರ್ ಇಲ್ಲೇ ಮುಗಿಸಿದ್ವಿ. 8ನೇ ಕ್ಲಾಸಿಗೆ ತಗೊಂಡೋಗ್ಬಿಟ್ಟು ಸಿದ್ಧಗಂಗೆ ಮಠಕ್ಕೆ ಹಾಕಿದ್ವಿ. ಆ ಸಿದ್ಧಗಂಗಾ ಮಠದಲ್ಲಿ ನಾನು SSLC ಗಂಟ ಓದ್ದೆ. 1 ವರ್ಷ ಪಾಪ ಫೇಲ್ ಆಯ್ತು. 3 ವರ್ಷ ಹೌದು, ಫೇಲ್ ಆಯ್ತು. ಆಮೇಲೆ ಪಾಸ್ ಮಾಡ್ಕೊಂಡೆ. ಪಾಸ್ ಮಾಡ್ಕೊಂಡು 1 ವರ್ಷ 2 ವರ್ಷ ಇದ್ದೆ. ಎಲ್ಲ ಇದ್ಮೇಲೆ ಆಮೇಲೆ ಏನಾಯ್ತು, ಅದೇ ಹೇಳಿದ್ನಲ್ಲ ಸರ್, ಡಿಪಾರ್ಟ್ಮೆಂಟ್ ಇಂದ ಪಾಪ ಕೆಲ್ಸಕ್ಕೆ ಇಂಟರ್ವ್ಯೂ ಬಂದೆ ಅಂತ ನಮ್ಮ ಅಣ್ಣವರು ಹೆಲ್ಪ್ ಮಾಡಿದ್ರು. ನಮ್ಮ ಅಣ್ಣ ದೊಡ್ಡಣ್ಣ ಹೈಸ್ಕೂಲ್ ಅಲ್ಲ, ಹೌದು ಸರ್, ಮಾರ್ಕ್ಸ್ ಅವರು ಮಿಡ್ಲ್ ಸ್ಕೂಲ್ ಮಾರ್ಕ್ಸ್ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆದ್ರು. ನೀವು ನಿಮ್ಮ SSLC ಇದ್ದಾಗ ನಿಮ್ಮ ಅಣ್ಣ ಕೆಲ್ಸಕ್ಕೆ ಸೇರಿದ್ರ ಗೌರ್ಮೆಂಟ್? ಇಲ್ಲ ಸರ್, ಇಲ್ಲ. ನಾನ್ ಡ್ಯೂಟಿಗೆ ಬಂದ್ಮೇಲೆನೆ ಎಲ್ಲಾಗ ಆಗಿದ್ದು. ಹೌದಾ? ನೀವೇ? ನಾನೇ ಮೊದ್ಲು ಎಂಟನೇ ನನಗೆ. ನಾನ್ ಬಂದ್ ಹೆಂಗ್ ಬಂದೆ, ನಾನ್ ಬಂದ್ 1 ವರ್ಷದೊಳಗಡೆ ಎಲ್ಲರಿಗೂ ಕೆಲಸ ಬಂದ್ಬಿಡ್ತು. ಹೊರಟಾಯ್ತು. ಒಳ್ಳೇದಾಯ್ತು. ಅವಾಗ ನಾವ್ 5 ಜನದಲ್ಲಿ ಒಬ್ಬ ಮಾತ್ರ ಮನೆಯಲ್ಲಿದ್ದ, ಚಂದ್ರಪ್ಪ ಅಂತ. ಅವನ್ ಮಾತ್ರ ಮನೆಯಲ್ಲಿದ್ದ, ಊರಲ್ಲಿದ್ದ. ನಮ್ ದೊಡ್ಡವರು ಮಿಡ್ಲ್ ಸ್ಕೂಲ್ ನಲ್ಲಿ ಕೆಲಸ ಆಯ್ತು. ಏನೋ ರೀತಿಯಲ್ಲಿ ಪಾಪ ಎಲ್ಲ ಹೆಲ್ಪ್. ನಮ್ ಭಾವ, ನಮ್ಮ ಅಕ್ಕ
ಅಕ್ಕ ಗಂಡ ಇದಾರೆ ಅವ್ರೆಲ್ಲ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ರು. ಹ್ಮ್. ಅವ್ರಿಗೆ ಅವ್ರ ಕೆಲಸ ಸಹಾಯದಿಂದ ಎಲ್ಲ ಸಹಾಯದಿಂದ ಎಲ್ಲ ಅಂತ ನಡೀತಾವ್. ನಮ್ ದೊಡ್ಡಣ್ಣ ಕೆಲಸ ಆಯ್ತು. ಆಮೇಲೆ ಆಗಿದ್ದ ಅವ್ರು ನಂದಾದ್ಮೇಲೆ ನಮ್ಮ ಅಣ್ಣಂಗಾಯ್ತು. ಆಮೇಲೆ ನನಗೆ ಮೊದ್ಲು ಅಪಾಯಿಂಟ್ ಆಯ್ತು. ಆಮೇಲೆ ನನ್ನ ತಮ್ಮನ ನಾನೇ ಇಲ್ಲಿ ಕರ್ಕೊಂಡ್ಬಂದು ಏನೋ ಮಾಡ್ಕೊಂಡು ಮಾಡಿದ್ವಿ. ಆಮೇಲೆ ಕೊನೆ ತಮ್ಮ ಇದ್ದಾನೆ, ಅವರು ಹೈಸ್ಕೂಲ್ ಟೀಚರ್ ಸುರೇಶ ಆಶಾ ಮೇಡಮ್ ಅಂತ. ಅವರು ಕೊನೆ ತಮ್ಮ, ಅವನೇ ಕೊನೆಯವನು. ಅವನಿಗೆ ಹೈಸ್ಕೂಲ್ ನಲ್ಲಿ ಆಯ್ತು, ಅವ್ನು ಮಿಡ್ಲ್ ಸ್ಕೂಲ್ ಮಾರ್ಕ್ಸ್ ಆಗಿ ಓದಿ ಅವನೇ ಟ್ಯಾಲೆಂಟ್ ಇಂದ ಸರ್. ಇಷ್ಟದ ಹುಡುಗ ಸರ್ ಅವನು, ನಮ್ ತಾಯಿ ತೀರೋದಾಗ. ಅವನು ನಾನು ಇವತ್ತು ಅನ್ಕೊಂತೀನಿ, ಅವನನ್ನ ನಾವು ಮದುವೆ ಆಗೋ ತನಕ ಜೊತೆಲೆ ಮನಗಿಸ್ಕೊಳ್ಳೋ ಪಾಪ. ಮದುವೆ ಆದ್ರೂ ಕೂಡ ಜೊತೆ ಮನಸ್ಕೊ ಅಷ್ಟು ಪ್ರೀತಿ ಅನ್ಕೊಂಡ್ರು ನಮ್ಗೆ. ತಮ್ಮನ್ಗ ಅಯ್ಯೋ ಬಾರಿ, ಯಾಕೆ ತಾಯಿ ಇಲ್ದಾನೆ ಬೆಳೆದವನು ಅಂತ ಏನು ಗೊತ್ತಿಲ್ಲ. ಟ್ಯಾಲೆಂಟ್ ಆಗಿದ್ದೇನೆ ಅವ್ನು. ಆಲ್ರೆಡಿ ಓದ್ದಾನೆ, ಜಾಸ್ತಿ ಓದ್ದಾನೆ, KS ತನಕ ಓದ ಅವ್ನು ಆಲ್ರೆಡಿ. ಓದಕ್ಕೆ ಹೌದಾ? ಓದ ಚೆನ್ನಾಗಿ ಓದ. ಅಲ್ಲೇ ನಮ್ದೆಲ್ಲ ಎಜುಕೇಶನ್ ಸ್ವಲ್ಪ ಕಡಿಮೆನೆ, ಅಲ್ಲಿ ತನಕ ಓದ. ಟ್ಯಾಲೆಂಟ್ ಆಗಿದ್ದಾನೆ ಅವನು. ಹುಡುಗ ಶುದ್ಧ ಹುಡುಗ ಅಲ್ವಾ, ಅವ್ನಿಗೇನು ಗೊತ್ತಿಲ್ಲ ಸ್ಕೂಲ್ಸ್. ಅವನು ತಮ್ಮನಿಗೆ ಏನು ಅಂದ್ರೆ ಪ್ರಪಂಚಕ್ಕೆ ಜ್ಞಾನನೇ ಗೊತ್ತಿಲ್ಲ. ನಮ್ ತಾಯಿ ತೀರೋದಾಗ 5 ವರ್ಷನ 6 ವರ್ಷದ ಹುಡುಗ ಅವನು. ಸುಮ್ಮನೆ ಕೂತಿದ, ಅವ್ನಿಗೆ ಏನು ಪ್ರಪಂಚಕ್ಕೆ ಜ್ಞಾನ. ನಮ್ ಜೊತೆನಲ್ಲೇ ನಾವು ಊಟ ಮಾಡಿದ್ರೆ ಅವ್ನು ಊಟ ಮಾಡೋದು, ನಾವು ಇದ್ರೆ ಹಂಗೆ ಇದ್ಬಿಡೋಣ. ಆ ತರದಲ್ಲಿದ್ದ. ಮತ್ತೆ ಅವನ ಪಾಪ ಸಿದ್ಧಗಂಗೆ ಮಠಕ್ಕೆ ಹಾಕಿದ್ರು. ಅವನಸ್ಕೊಂಡ್ ಬೆಳೆದ ಎಲ್ಲ ನಮ್ ಕಾಲ ಮೇಲೆ ನಾವೇ ನಿಂತ್ಕೊಂಡ್ ಬೆಳೆದ ಸರ್ ಎಲ್ರು. ಈಗ ಏನಾಯ್ತು, ನಮ್ಮನ್ನ ಯಾರುನು ಆಮೇಲೆ ಏನಾಯ್ತು ನಮ್ಗೆ ಪರಿಸ್ಥಿತಿ, ನೀವು ನಮಗ್ ಕೊಡಿ, ಹೆಲ್ಪ್ ಮಾಡಿ ಅನ್ನೋರು ಯಾರು ಇಲ್ಲ. ಇದ್ರೆ ಮಾಡ್ಬೋದು, ನಾವು ಮಸ್ತ್ ನಾವೇ ಬೆಳ್ಕೊಳ್ಳೋ ಅಂತ ಕೆಪಾಸಿಟಿ ಕೊಟ್ಟ ದೇವ್ರು ಎಲ್ರಿಗೂ. ಚೆನ್ನಾಗಿದೀವಿ ಎಲ್ರು, ಎಲ್ಲ ಚೆನ್ನಾಗಿದೀವಿ. ಈಗ ಆಲ್ರೆಡಿ ನನ್ನ ತಮ್ಮನು ಇಲ್ಲೇ ಮಾದನಾಯಕನಹಳ್ಳಿನಲ್ಲಿ ಮನೆ ಕಟ್ಟಿದ್ದಾನೆ. ಇನ್ನೊಬ್ಬ ತಮ್ಮನು ಕಟ್ಟಿದ್ದಾನೆ. ನಮ್ ದೊಡ್ಡಣ್ಣನು ಮಾದನಾಯಕನಹಳ್ಳಿ ಕಟ್ಟಿದ್ದಾರೆ. ನಾನು ಇಲ್ಲಿ ಕಟ್ಕೊಂಡು ಇಲ್ಲೇ ಮನೆ ಕಟ್ಸ್ತಾ ಇದ್ದೀನಿ. ಚೆನ್ನಾಗಿದ್ದೀನಿ, ಎಲ್ಲ ಚೆನ್ನಾಗಿದೆ ಸರ್. ಆರ್ಥಿಕವಾಗಿ ಈಗ ಭಗವಂತ ನಮ್ಗೆಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಮಲ್ಲಿಕಾರ್ಜುನ ಸ್ವಾಮಿ, ನಮ್ಮ ಮುಡುಕ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಮಂದೇವ್ರು, ನಮ್ಮನ್ನ ಬೆಳಿಗ್ಗೆ ಸಾಯಂಕಾಲ ಕಾಪಾಡ್ತಾ ಇರೋನು. ನಮ್ಮನ್ನ ದೀಪ ಹಚ್ಕೊಂಡು ಅವನೇ ಭಗವಂತ 2 ಹೊತ್ತು ಕಾಪಾಡ್ತಾ ಇದ್ದಾನೆ. ನಮ್ಮ ತಂದೆ ತಾಯಿ ಅಂತೂ, ತಂದೆನೂ ಕಷ್ಟ ಬಿದ್ರು ಅಂದ್ರೆ ಅವರು ನಮ್ಮ ತಂದೆಗೆ ಇನ್ನೊಂದೇನಪ್ಪ ಅಂದ್ರೆ ಭಾಷೆ, 5 ಭಾಷೆ ಬರ್ತಾ ಇತ್ತು ನಮ್ಮ ತಂದೆಗೆ. ಹಿಂದಿ ಮಾತಾಡೋರು, ಕನ್ನಡ ಮಾತಾಡೋರು, ಮರಾಠಿ ಮಾತಾಡೋರು, ಆಮೇಲೆ ತೆಲುಗು, ತಮಿಳು ಇಂಥವೆಲ್ಲ ಮಾತಾಡೋರು. ಹೆಂಗೆ ಅಂತ ಗೊತ್ತಿಲ್ಲ ಸರ್ ಅವ್ರಿಗೆ ಕೊಟ್ಟಂತ ಪ್ರತಿಜ್ಞೆ. ಮತ್ತೆ ನಾಟಕದ ಹುಚ್ಚಿತ್ತು ಅವ್ರು ನಮ್ಮ ತಂದೆಗೆ. ಎಲ್ಲಾರು ನಾಟಕ ಮಾಡ್ತಾರೆ, ಅವ್ರ ಜೊತೆ ಹೋಗೊಂದು ಪಾತ್ರ ಮಾಡ್ಕೊಂಡ್ ಬಂದ್ಬಿಡೋರು. ಹೌದಾ? ಅದು ಒಂದ್ ಸ್ವಲ್ಪ ಕಲೆ ಏನಾಯ್ತು ನಮ್ಗೆ, ಒಂದ್ ಸ್ವಲ್ಪ ನಮ್ಗೆ ಅದೊಂದು ಅಂಟ್ಕೊಂತು ಇದಾಯ್ತು. ಆ ತರ ಹಂಗಿತ್ತಲ್ಲ ನಮ್ಮ ತಂದೆ. ಅಂದ್ರೆ ಅವರು ಜವಾಬ್ದಾರಿ ತಗೊಂಡ್ರು ಅಂದ್ರೆ ತಗೊಂಡಿಲ್ಲ ಅಂತಲ್ಲ, ತಗೊಂಡ್ರು ಅಂತೂ ಅಲ್ಲ. ನಮ್ ತಾಯಿ ತುಂಬಾ ಜವಾಬ್ದಾರಿ ತಗೊಂಡು ನಮ್ನೆಲ್ಲ ಕೈ ಬಾಯಿ ಕಚ್ಚೆ ಎಲ್ಲ ಭದ್ರ ಕಟ್ಟಿದ್ರು. ಇವತ್ತು ಅದೇ ತರ ಇದೀವಿ ನಾವು. ಒಬ್ರು ಒಂದು ಎಣ್ಣೆ ಹೊಡೆಯೋದಾಗ್ಲಿ, ಒಂದ್ ಬೀಡಿ ಸೇರೋದು, ಸಿಗರೇಟ್ ಸೇರೋದು, ಯಾವ್ದೇನು ಇಲ್ಲ ಸರ್. ಊಟ, ಹೊಟ್ಟೆ ತುಂಬಾ ಊಟ ಮಾಡ್ತೀವಿ. ಏನು ಭಗವಂತ ಬಂದಾಗ ಯಾರು ಬಂದ್ರು, ಅತಿಥಿಗಳು ಬಂದ್ರೆ ನಾವು ಊಟ ಮಾಡ್ತಿದ್ರೆ ಇನ್ನೊಬ್ರಿಗೆ ಬಡಿಸ್ಬಿಡ್ತಕ್ಕಂತ ಒಂದು ಒಳ್ಳೆ ಮನೋಭಾವ ಇದೆ. ಭಗವಂತ ಚೆನ್ನಾಗಿಟ್ಟಿದ್ದಾನೆ. ದೇವ್ರ ಆಶೀರ್ವಾದ. ನಮ್ಮ ಅಮೃತಿಯನ್ನು ನಮ್ಮೂರಲ್ಲಿ ಒಂದು ದೇವ್ರಿದೆ, ಆ ದೇವ್ರು ನಮ್ಮನ್ನ ಕಾಪಾಡ್ತಾ ಇದೆ. ಒಂದ್ ಹಳ್ಳಿಯಿಂದ ಹುಟ್ಟು ಬಂದು ಸಾಧನೆ, ನನಗೆ ಖುಷಿ ಸಾಕು. ನಾನು ಹುಟ್ಟಿದಕ್ಕೆ ಸಾರ್ಥಕ ಆಯ್ತು. ಎಲ್ಲಾರ ಈಗ ಫಿಲಂ ಫೀಲ್ಡ್ ಅಲ್ಲಿ ಮಾಡಿದೆ, ಇದು ಮಾಡಿದೆ. ಮತ್ತೆ ನನಗೆ ಫಿಲಂ ಅಲ್ಲಿ, ನನಗೆ ಫಿಲಂ ಫೀಲ್ಡ್ ಅಲ್ಲಿ ಮಾಡಿದ್ಕಿಂತ ಸೀನರಿ ನೋಡ್ದಲ್ಲ. ಮತ್ತೆ ತಮಿಳ್ನಾಡು ರಜನಿಕಾಂತ್ ಫಿಲಂ ಇದೆ ಅಂತ ಕರ್ಕೊಂಡು ಹೋಗಿದ್ರು, ಅಲ್ಲೂ ಹೋಗಿದ್ವಿ. ಅಲ್ಲೂ ಸೀನರಿಗಳು ಮತ್ತಿನ್ನ ಸೆಟ್ ಎಲ್ಲ ನೋಡ್ತೀವಲ್ಲ ಸರ್, ಆ ಲೊಕೇಶನ್ ಇದೆಲ್ಲ. ಟಾಕ್ಸಿಕ್ಗೆ ಇಲ್ಲಿ ಹಾಕಿದ್ರು, ಇಲ್ಲಿ HMT ಗ್ರೌಂಡ್ ಅಲ್ಲಿ ಹಾಕಿದ್ರು. ಅದು ನನಗೆ ಖುಷಿ ಆಯ್ತಾ ನೋಡಿ. ನನಗೆ ಫಿಲಂ ಮಾಡೋದ್ಕಿಂತ ಅದನ್ನೆಲ್ಲ ನಾವು ಫಿಲಂ ಇಲ್ಲ ಅಂದ್ರೆ ಅವೆಲ್ಲ ನೋಡಕ್ ಆಗ್ತಿರಲ್ಲ. ಆ ಸೀನರಿ ಎಲ್ಲ ಒಳ್ಳೆ ಸೀನರಿ ಸೆಟ್ ಅವೆಲ್ಲ ನೋಡಿದ್ವಲ್ಲ, ಅದು ಖುಷಿ ನನಗೆ. ಆ ಲೊಕೇಶನ್ ನೋಡೋದಕ್ಕೆ ಕೆಲವೆಲ್ಲ ಭಾರಿ ಖುಷಿ ಆಗುತ್ತೆ ನನಗೆ, ಭಾರಿ ಖುಷಿ. ಚೆನ್ನಾಗಾಯ್ತು, ಲೈಫ್ ಚೆನ್ನಾಗಿದೆ, ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇತ್ತು. ಆರಾಮಾಗಿದ್ದೀನಿ, ಯಾವುದೇ ಕಾಯಿಲೆ ಕಸಲ್ ಏನು ಇಲ್ಲ, ಆರಾಮಾಗಿ ನಡಿವೆ ಸರ್. ಹೌದು, ಇಷ್ಟೆಲ್ಲ ಇದ್ರ ನಡುವೆ ಹೌದು, ನಿಮ್ಗೆ ಎಲ್ಲರಿಗೂ ಪ್ರತಿಯೊಬ್ಬರು ಮನುಷ್ಯರಲ್ಲೂ ಜೀವನದಲ್ಲಿ ಬರುತ್ತೆ ಒಂದು ಲವ್ ಅಂತ ಆಗ್ಲಿ ಅಥವಾ ಮದ್ವೆ ಈ ತರದ್ರಲ್ಲಿ. ನೀವು ಲವ್ ಇವತ್ತೆ ಏನು ಸರ್? ಲವ್ ಅನ್ನೋದು ಏನಿಲ್ಲ ನಮ್ಗೆ. ನಮಗ್ ಜೀವನನೇ ಮೇನ್ ಆಗಿತ್ತು ಅವಾಗ. ಆ ಕಷ್ಟದಲ್ಲಿ ನಮ್ಗೆ ಏನ್ ಗೊತ್ತಾ, ಜೀವನ ಕಟ್ಕೋಬೇಕು, ನಾವ್ ಚೆನ್ನಾಗಿರ್ಬೇಕು ಅಂತ ಅನ್ನೋದೊಂದು ನಮ್ಗೆ ಇದಿತ್ತು ಮನೋಭಾವನೆ. ಬಡತನದಿಂದ ಮೇಲೆ ಬಂದ್ವಲ್ಲ, ಅದು ನಮ್ಗೆ ಜ್ಞಾಪಕ ಇವಾಗ್ಲೂ ಬರ್ತಾ ಇರುತ್ತೆ. ಆತರ ಇರ್ತಲ್ಲ, ಅದಕ್ಕೋಸ್ಕರ ಆಮೇಲೆ ಪಾಪ ಯಾರು ಕೊಡ್ತೀವಿ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ನಮ್ಮ ಅಕ್ಕನ ಮಗಳೇ ಅಂತ ಅಂದ್ರೆ ನಮ್ಮ 3ನೇ ಅಕ್ಕನ ಮಗಳು ಇದ್ರೊಬ್ರು, ಅವ್ರ ಮಗಳನ್ನೇ ಬೇರೆ ಕಡೆ ಎಲ್ಲ ಇದ್ ಮಾಡ್ತಿದ್ರು. ನಮ್ಮ ಅಣ್ಣ ಪಾಪ ಮಾಡ್ಕಪ್ಪ, ನಮ್ಮವ್ರ ತಮ್ಮರೇ ಅಂತ ಹೇಳಿದ್ರು. ಆಗ ನಾವು ಅವ್ರನ್ನೇ ನಮ್ಮ ಅಕ್ಕನ ಮಗಳನ್ನೇ ಮದುವೆ ಮಾಡ್ಕೊಂಡು. ಹೌದು, ನಮ್ಗೂ ಸ್ವಲ್ಪ ಮಕ್ಳದೆಲ್ಲ ಸ್ವಲ್ಪ ಸಮಸ್ಯೆ ಆಯ್ತು. ಯಾಕೆಂದ್ರೆ ರಿಲೇಷನ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂದ್ರು. ಇದೆಲ್ಲ ಆಯ್ತು. ಆಮೇಲೆ ಏನಪ್ಪಾ ಅಂದ್ರೆ ಒಬ್ಬ ಒಳ್ಳೆ ಟ್ಯಾಲೆಂಟ್ ಮಗ, ಬ್ರಿಲಿಯಂಟು. ಒಬ್ನೇ ಮಗ ಸರ್, ಒಬ್ನೇ ಮಗ ಬ್ರಿಲಿಯಂಟು. ಒಬ್ಬ ಸೊಸೆ
ಏನ್ ಓದಿದ್ರು ಸರ್? ಸರ್ ಅವನು BM.Tech ಮಾಡಿಸ್ದೆ ಮಗನ್ನ. ಅವ್ನ ಪಾಪ BE.ನಲ್ಲಿ ಕೆಲಸ ಆಗಿತ್ತು, ಅವನು ಇಲ್ಲ ಓದ್ತೀನಿ ಅಂತ. ಓದಪ್ಪ ಅಂದ್ಬಿಟ್ಟು M.Tech ಮಾಡ್ತೀನಿ ಅಂತ ಮಾಡಪ್ಪ ಅಂದ್ಬಿಟ್ಟು ಓದಿಸಿದ್. ನನಗೆ ಕಷ್ಟ ಇದ್ದು ನನ್ನ ಮಗನಿಗೆ ಕಷ್ಟ ಕೊಡ್ಲಿಲ್ಲ ಸರ್. ನಾನು ನನ್ನ ಮಗನ್ನ ಕಾಲೇಜ್ಗೆ ಹೋಗ್ಬೇಕಾದ್ರೂ ಕಾಲೇಜ್ನಲ್ಲೇ ಕಳಿಸ್ತಾ ಇದ್ದೆ. ಕಾಲೇಜ್ಗೆ ಹೋಗ್ಬೇಕು, ಅವ್ನು BE.ನಲ್ಲಿ ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ ಕಾರ್ನಲ್ಲೇ ಹೋದ ಅವನು. ಯಾಕೆಂದ್ರೆ ನಾನು ಕಷ್ಟ ನೋಡ್ನಲ್ಲ, ನನ್ನ ಕಷ್ಟ ನನ್ನ ಮಕ್ಳಿಗೆ ಬರಬಾರ್ದು ಅಂತ. ಅವ್ರಂತೂ ಚೆನ್ನಾಗೇ ಬೆಳೆಸ್ದೆ, ಚೆನ್ನಾಗಿದ್ದಾನೆ ಅವನು. M.Tech ಮಾಡ್ದ, ಅವ್ನು ಟ್ಯಾಲೆಂಟ್ ಇದೆ. ಒಬ್ಬನೇ ಮಗ, ಸೊಸೆ ಅವಳು BE ಮಾಡಿದ್ದಾಳೆ, ಒಳ್ಳೆ ಸೊಸೆ. ಒಬ್ಬನೇ ಮೊಮ್ಮಗ ಇದ್ದಾನೆ. ಚೆನ್ನಾಗಿದೀವಿ ಸರ್, ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಲೈಫ್ ಮಾಡ್ಕೊಂಡು ಯಾವ ರೀತಿ ಸಮಸ್ಯೆ ಇಲ್ಲ ಸರ್. ಇಂಥದ್ದು ಸಮಸ್ಯೆ ಇದೆ ಅನ್ನೋದೇನಿಲ್ಲ. ಇನ್ನು ಭಗವಂತ ಕೊಟ್ಟಂಗೆ ಎಲ್ಲಾ ರೀತಿನಲ್ಲೂ ನನಗೆ ತೃಪ್ತಿ ಸರ್. ನನಗೆ ಯಾಕೆಂದ್ರೆ ಈಗ ಅವ್ರು ಪ್ರೈಮ್ ಮಿನಿಸ್ಟರ್ ಆದ್ರು ಅಂತ ಅವ್ರ ಖುಷಿ ಆದ್ರೆ, ನಾನು ಈ ಲೆವೆಲಿಗೆ ಬಂದು ಹೆಂಗೋ ಅನ್ನ ಊಟ ಮಾಡ್ಕೊಂಡು ಹೆಂಗೋ ಇಷ್ಟೊಂದು ಇದೀನಲ್ಲ ಅನ್ನೋದು ನನಗೆ ಈ ಖುಷಿಯಾಗಿ ಹ್ಯಾಪಿ ಆಗಿದ್ದೀನಿ. ಈಗ ಚಿತ್ರರಂಗ ಪ್ರವೇಶ ಮಾಡಿದೆ, ಮತ್ತಿನ್ನ ಇದು ಡ್ಯೂಟಿ ಎಲ್ಲ ಮಾಡ್ಕೊಂಬಂದೆ. ಮತ್ತೆ ನಾನು ಆದಷ್ಟು ನಮ್ಮ ಅಣ್ಣದಿರ ಮಕ್ಕಳಲ್ಲಿ ನಾನೇ ಮದುವೆ ಮಾಡಿದೆ ಸರ್. ನಾನು ಒಂದ್ 3 ಜನ ಅಣ್ಣದಿರ ಮಕ್ಕಳನ್ನ ನನ್ನ ಕೈಯಿಂದಾನೇ ಹಾಕಿ ಎಲ್ಲ ಮದುವೆ ಮಾಡಿದೆ. ಅಕ್ಕಂಗೆ ಹೆಲ್ಪ್ ಮಾಡಿದೆ ಸರ್. ನಾನು ಯಾರು ಸ್ವಾರ್ಥಿಯಾಗಿ ಜೀವನ ಮಾಡಲಿಲ್ಲ ಸರ್. ನಾನು ನನಗೆ ಕೈಲಾದಷ್ಟು ಇನ್ನೊಬ್ರಿಗೆ ಕೊಟ್ಟು ಮಾಡಿ ಜೀವನ ಮಾಡಿದೆ. ಆದ್ರೂ ನನಗೆ ಭಗವಂತ ನನಗೆ ಏನ್ ಬೇಕೆಲ್ಲ ಸಾಕಷ್ಟೆಲ್ಲ ಕೊಟ್ಟ. ಚೆನ್ನಾಗಿದೆ ಸರ್, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದೀನಿ, ಏನ್ ತೊಂದರೆ ಇಲ್ಲ. ನೀವು ನಿಮ್ಮ ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲೂ ನಮ್ಮ ಚಾನಲ್ಗೆ ಬಂದು ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದೀರಾ. ನಿಮ್ಗೆ ನಮ್ಮ ಚಾನಲ್ ವತಿಯಿಂದ ಕೃತಜ್ಞತೆಗಳು. ನಮಸ್ಕಾರ. ನಿಮ್ ಚಾನಲ್ ಸಂಜೀವನಿ ಚಾನಲ್ಗೂ ನಂದೊಂದು ನಮಸ್ಕಾರ.